ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ಇವತ್ತು ಉಡುಪಿಯಲ್ಲಿ ಆಯೋಜಿಸಿರುವಂತಹ ಮಾಹಿತಿ ಹಕ್ಕು ಮತ್ತು ಕಾನೂನು ಅರಿವು ತರಬೇತಿ ಕಾರ್ಯಾಗಾರದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದಂತಹ ಎಸ್ ಮಂಜುನಾಥ್ ಅವರೇ, ನಿಕಟಪೂರ್ವ ಅಧ್ಯಕ್ಷರು ಮತ್ತು ಹಾಲಿ ಕಾರ್ಯದರ್ಶಿಗಳು ಆಗಿರುವ ಇದೇ ಉಡುಪಿ ಜಿಲ್ಲೆಯವರೇ ಆಗಿರುವಂತಹ ವಿಜಯರಾಘವ ಮರಾಠಿ ಅವರೇ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಾರ್ಯಕಾರಿ ಸಮಿತಿಯ ಮಾಜಿ ಸದಸ್ಯರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಾಲಿ ಅಧ್ಯಕ್ಷರು ಆಗಿರುವಂತಹ ದೀಪಕ್ ಸಿಎನ್ ಅವರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಇವತ್ತಿನ ಕಾನೂನು ಅರಿವು ಕಾರ್ಯಾಗಾರವನ್ನು ನಡೆಸಿಕೊಡಲು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಖ್ಯಾತ ವಕೀಲರಾದ ಮೈಸೂರಿನ ರವಿಕುಮಾರ್ ಅವರೇ, ಹಾಗೆಯೇ ಆರ್ಟಿಐ ಬಗ್ಗೆ ಇಂಗ್ಲಿಷ್ನಲ್ಲಿ ಡಿನಯಲ್ ಟು ಡಿಸ್ಕ್ಲೋಜರ್ ಅಂತ ಒಂದು ಪುಸ್ತಕವನ್ನು ಬರೆದು ಹಲವಾರು ಕಡೆಗಳಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹಲವಾರು ತರಬೇತಿ ಕಾರ್ಯಾಗಾರಗಳಲ್ಲಿ ಮಾಹಿತಿ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಹಿರೇಚೌಟಿ ಅವರೇ, ಹಾಗೂ ಇಲ್ಲಿ ಬಂದಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಸದಸ್ಯರು ಹಾಗೂ ಉಡುಪಿಯ ಪ್ರಜ್ಞಾವಂತ ಉಡುಪಿ ಮತ್ತು ಉತ್ತರ ಕನ್ನಡದ ಕಾರವಾರದಿಂದ ಒಂದಷ್ಟು ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತೊಂದು ವಿಚಾರ ಕುರಿತಾಗಿ ನಾನು ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಿದ್ದೀನಿ. ವಿಚಾರ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳಲ್ಲಿಯ ಸವಾಲು. ಈಗಾಗಲೇ ಇಷ್ಟೊತ್ತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಡಾಕ್ಟರ್ ಪಿ.ವಿ. ಭಂಡಾರಿ ಅವರು ಹೇಗೆ ಅವ್ರ ಬಗ್ಗೆನೇ ಜನ ಏನೆಲ್ಲ ಮಾತಾಡ್ತಿದ್ರು, ಡಾಕ್ಟರ್ಗೆ ಜನರ ಹುಚ್ಚನ್ನ ಬಿಡಿಸಿ ಡಾಕ್ಟರ್ಗೆ ಹುಚ್ಚು ಬಂದ್ಬಿಟ್ಟಿದೆ, ಹಾಗಾಗಿ ಅವರು ಈ ಭ್ರಷ್ಟಾಚಾರ ಆಗಿರು ಅಂತೆಲ್ಲ ಓಡಾಡ್ತಾರೆ. ಆಮೇಲೆ ರಸ್ತೆ ಆಗಿಲ್ಲ ಅಂತೇಳಿ ರಸ್ತೆಯಲ್ಲಿ ಗಂಡ ಹೆಂಡತಿ ಅವರ ಶ್ರೀಮತಿ ಅವರು ಇಲ್ಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ವೈದ್ಯರು, ಅವರು ಗಂಡ ಹೆಂಡತಿ ಎಲ್ಲ ರಸ್ತೆಯಲ್ಲಿದ್ದಾರೆ. ಹೀಗೆ ಹಲವಾರು ವಿಚಾರಗಳಿಂದ ಅವರನ್ನ ಒಂದು ರೀತಿಯಲ್ಲಿ ಹವೇಳನ ಮಾಡ್ತಾ ಇದ್ರು, ಹಂಗಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಭ್ರಷ್ಟಾಚಾರ ವಿರೋಧಿ ಹೋರಾಟ ಅನ್ನುವಂತಹದ್ದು ಸುಲಭವಲ್ಲ. ಅದಕ್ಕಿಂತ ಮೊದಲು ಭ್ರಷ್ಟಾಚಾರ ವಿರುದ್ಧ ನಾವ್ಯಾಕೆ ಹೋರಾಟ ಮಾಡಬೇಕು? ನಾವು ಯಾಕೆ ಹೋರಾಟ ಮಾಡಬೇಕು ಅಂದ್ರೆ, ಇವತ್ತು ನಾವು ಬದುಕ್ತಾ ಇರುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ. ಈ ಪ್ರಜಾಪ್ರಭುತ್ವದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಹುಟ್ಟಿದ ಮಗುವಿನಿಂದ ಸಾಯುವ ತನಕ ಸತ್ತವರ ಹೆಸರಿನಲ್ಲಿ ಸರ್ಕಾರಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರಿಗೆ ಕಟ್ತೀವಿ. ಈ ಸರ್ಕಾರ ಹಿಂದಿನ ಕಾಲದಲ್ಲಿ ರಾಜರುಗಳು ಒಂದಷ್ಟು ಸೈನ್ಯವನ್ನ ಸಂಘಟಿಸಿ ಜನರಿಂದ ಸುಲಿಗೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಹೋಗಿ ಅಲ್ಲಿ ಅವರ ಮೇಲೆ ಯುದ್ಧ ಮಾಡಿ ದಾಳಿ ಮಾಡಿ ಅಲ್ಲಿಂದ ಒಂದಷ್ಟು ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಬರ್ತಾ ಇದ್ರು. ಇಲ್ಲಿ ಆಮೇಲೆ ರಾಜ್ಯವನ್ನ ಗಟ್ಟಿಯಾಗಿ ಕಟ್ಟಿ ಜನರಿಂದ ಸುಂಕ ತಗೊಳ್ತಾ ಇದ್ರು, ಬಲಾತ್ಕಾರವಾಗಿ ಸುಂಕ, ಕೆಲವೊಂದು ಬೇರೆ ಬೇರೆ ರೀತಿಯ ಸುಂಕಗಳು ಹೀಗೆಲ್ಲ ಮಾಡ್ಕೊಂಡು ಅವರು ಜನರಿಗೆ ಇಷ್ಟ ಇರಲಿ ಕಷ್ಟ ಇರಲಿ ಅವರು ಬಲಾತ್ಕಾರದಿಂದ ನಡೆಸ್ತಾ ಇದ್ರು. ಮತ್ತೆ ಜನರಿಗೆ ಒಂದು ರೀತಿಯ ಮರಾಠಿಯರಿಂದ ಒಂದು ರೀತಿಯ ರಕ್ಷಣೆ ಕೊಡ್ತಾ ಇದ್ರು. ಆದ್ರೆ ಇವತ್ತಿರುವಂತಹದ್ದು ಅಂತಹ ವ್ಯವಸ್ಥೆ ಅಲ್ಲ. ಇವತ್ತಿರುವಂತಹದ್ದು ಪ್ರಜಾಪ್ರಭುತ್ವ. ನಾವು ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಂಡಿದ್ದೀವಿ, ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಿರುವುದು ಸಂವಿಧಾನ. ಅಂದರೆ ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ರಚನೆ ಆದ ಮೇಲೆ ನಮಗೆ ನಾವೇ ಅರ್ಪಣೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು. ಅಂದರೆ ದೇಶವಾಸಿಗಳು, ಬಹುಸಂಖ್ಯಾತ ಜನರು ದೇಶವಾಸಿಗಳು ಸಂವಿಧಾನವನ್ನು ಒಪ್ಪಿಕೊಂಡು ಇವತ್ತು ನಾವು ಪ್ರಜಾಪ್ರಭುತ್ವವನ್ನ ನಡೆಸ್ತಾ ಇದ್ವಿ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ವಿ. ಈ ಪ್ರಜಾಪ್ರಭುತ್ವದಲ್ಲಿ ಬದುಕಿರುವಂತಹ ಕಾರಣಕ್ಕಾಗಿ ಸರ್ಕಾರ ಯಾರಿಂದ ನಡೀಬೇಕು? ಯಾರೋ ಒಬ್ಬ ಶ್ರೀಮಂತನಿಂದ, ಯಾವುದೋ ಒಬ್ಬ ರಾಜನಿಂದ, ಯಾವುದೋ ಒಂದು ಕುಟುಂಬದಿಂದ ಅಲ್ಲ. ಇದು ಜನರಿಂದ ಆಯ್ಕೆಯಾಗಿ ಜನರಿಂದಲೇ ನಡೆಸಲ್ಪಡುವ ಜನರಿಗಾಗಿ ಇರುವಂತಹ ಸರ್ಕಾರಗಳು. ಹಾಗಾಗಿ ಸರ್ಕಾರ ನಡೆಸೋದಕ್ಕೆ ಯಾರು ದುಡ್ಡು ಕೊಡ್ತಾರೆ? ಯಾರು ಕೊಡ್ತಾರೆ? ಯಾರು ಕೊಡ್ಬೇಕು? ಯಾಕಂದ್ರೆ ಉಪಯೋಗ ಸ್ವಲ್ಪ ಮಂದ ಆಗ್ತಿದ್ದಾರೆ, ನಾವೇ ಕೊಡ್ಬೇಕು. ಅದಕ್ಕಾಗಿಯೇ ಸರ್ಕಾರಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್, ನಮ್ಮ ಆದಾಯ ತೆರಿಗೆ, ಇನ್ನೊಂದ್ ಕಡೆ GST, ಯಾವ ವಸ್ತು ತೆಗೆದುಕೊಂಡ್ರು ಯಾವ ಸಾಮಾನು ತೆಗೆದುಕೊಂಡ್ರು ಇವತ್ತು ಅದಕ್ಕೆ GST ಇದೆ. ಒಂದು ಗಾಡಿ ತಗೊಂಡ್ರೆ, ವಾಹನ ತೆಗೆದುಕೊಂಡ್ರೆ, ಟೂ ವೀಲರ್ ಕಾರ್ ತಗೊಂಡ್ರೆ ಅದಕ್ಕೆ ಆದಂತಹ ಒಂದು GST. ಆಮೇಲೆ ಅದಕ್ಕೆ ರೋಡ್ ಟ್ಯಾಕ್ಸ್ ಅಂತ, ರಸ್ತೆ ಬಳಸೋದಕ್ಕೆ ನಾವು ರಸ್ತೆ ಮಾಡಬೇಕಲ್ವಾ, ಅದಕ್ಕೆ ರೋಡ್ ಟ್ಯಾಕ್ಸ್ ಅಂತ, ಇನ್ಶೂರೆನ್ಸ್ಗೆ ರೋಡ್ ಟ್ಯಾಕ್ಸ್ ಇದೆ ಇವತ್ತು. ಹೀಗೆ ಅನೇಕ ರೀತಿಯಲ್ಲಿ ಇವತ್ತು ಸರ್ಕಾರ ತೆರಿಗೆಗಳನ್ನ ತಗೊಳ್ತಾ ಇದೆ, ತೆರಿಗೆ ವಸೂಲಿ ಮಾಡ್ತಾ ಇದೆ.
ಇಷ್ಟು ವಸೂಲಿ ಮಾಡಬಾರದು. ಆದರೂ ಸಹ ಇದು ನಮ್ಮದೇ ಸರ್ಕಾರ, ಜನರ ಸರ್ಕಾರ ಅಂತೇಳಿ ಜನರು ಸರ್ಕಾರ ನಡಿಬೇಕಲ್ವಾ, ಮೂಲಭೂತ ಸೌಕರ್ಯಗಳು ಆಗ್ಬೇಕಲ್ವಾ ಅಂತೇಳಿ ಇವತ್ತು ತೆರಿಗೆಯನ್ನ ಕಟ್ತಾ ಇದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಕಳೆದ 70 ವರ್ಷಗಳ ಹಿಂದೆ ಇದ್ದ ಸ್ಥಿತಿ ಇವತ್ತು ಭಾರತದಲ್ಲಿ ಇಲ್ಲ. ಆವತ್ತಿನ ಕಾಲಕ್ಕೆ ದೊಡ್ಡ ಬಡತನ ಇದ್ದಂತಹ ದೇಶ ನಮ್ಮದು. ಸರ್ಕಾರದ ಬಳಿಯಲ್ಲಿ ಎಷ್ಟೋ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿರ್ತಾ ಇರಲಿಲ್ಲ. 65-66 ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ದೇಶದಲ್ಲಿ ಬರಗಾಲ ಬರುತ್ತೆ. ದೇಶದಲ್ಲಿ ಬರಗಾಲ ಬಂದಾಗ ಆವತ್ತು ಯುದ್ಧ ಶುರುವಾಗುತ್ತೆ. ನಮಗೂ ಪಾಕಿಸ್ತಾನದವರು, ಅಮೆರಿಕದವರು ಪಾಕಿಸ್ತಾನದ ಯುದ್ಧ ಮಾಡಬೇಡಿ ಅಂತ ಹೇಳಿದಾಗ, ಇಲ್ಲ ಅಂದ್ರೆ ನಾವು ನಿಮಗೆ ಧಾನ್ಯ ಕಳಿಸ್ತಾ ಇದ್ದೀವಿ, ಗೋಧಿ ಕಳಿಸ್ತಾ ಇದೀವಿ, ಅದನ್ನೆಲ್ಲ ನಾವು ನಿಲ್ಲಿಸಬೇಕಾಗುತ್ತೆ ಅಂತ ಹೇಳಿದಾಗ ಯಾವುದೂ ಅಂಜಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಾರದ ದಿವಸ ನಾನು ಉಪವಾಸ ಇರ್ತೀನಿ, ದೇಶವಾಸಿಗಳು ಹೀಗೆ ಉಪವಾಸ ಇರಿ ಅಂತ ಹೇಳಿ ಕರೆ ಕೊಟ್ಟು ಜೈ ಜವಾನ್ ಜೈ ಕಿಸಾನ್, ಜೈ ಕಿಸಾನ್ ಅಂತ ಘೋಷಣೆ ಹೇಳಿ ದೇಶವಾಸಿಗಳು, ಅದರಲ್ಲೂ ವಿಶೇಷವಾಗಿ ರೈತರು ಆವತ್ತು ಬೆಳೆದಿದ್ದಕ್ಕಿಂತ ಹೆಚ್ಚಿನ ಬೆಳೆ ಬೆಳೆಯೋದಕ್ಕೆ ಪ್ರೇರಣೆ ಕೊಟ್ಟು, ಆವತ್ತು ನಮ್ಮ ದೇಶದಲ್ಲಿ ಕಾರ್ಖಾನೆಗಳು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ, ನಮ್ಮ ದೇಶದಲ್ಲಿ ಅಣೆಕಟ್ಟುಗಳು ಇರಲಿಲ್ಲ ನೀರಾವರಿ ಮಾಡೋದಕ್ಕೆ. ನೆಹರು ಅಂತ ಅವರ ದೂರದರ್ಶಿತ್ವದ ಕಾರಣಕ್ಕಾಗಿ ಇವತ್ತು ವಿಷನರಿ ಲೀಡರ್ ಜವಾಹರ್ಲಾಲ್ ನೆಹರು ಅವರು ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ, ಅವರು ಕಂಡಂತಹ ಕನಸಿನ ಕಾರಣಕ್ಕೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಲಪಡಿತು, ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆದವು, ದೇಶದಲ್ಲಿ ಕಾರ್ಖಾನೆಗಳು ನವರತ್ನ ಅಂತ ಹೇಳ್ತಾರೆ, BEML, BGML, HAL, BEL, BHEL ಇದರದೆಲ್ಲ ಶುರುವಾಗಿದ್ದು ನೆಹರೂರವರ ಕಾಲದಲ್ಲಿ. ನೆಹರೂರವರಿಂದ ಆ ಥರದ್ದೆಲ್ಲ ಕಾರ್ಖಾನೆಗಳಾಗಿ ಅವರು ಬಟ್ಟೆ ಕಟ್ಟಿ ದೇಶವನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ರು. ಇವತ್ತು ಹಿರಿಯರ ದುಡ್ಡನ್ನ ಇವತ್ತಿರುವಂತಹ ಸರ್ಕಾರಗಳು ಏನ್ ಮಾಡ್ತಿವೆ? ಮಜಾ ಮಾಡ್ತೇವೆ. ದೇಶದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು 10 ಲಕ್ಷದ್ದು, 20 ಲಕ್ಷದ್ದು, 50 ಲಕ್ಷದ್ದು ಕೋಟಿ ಹೊಲಿಸಿಕೊಂಡು ಇವತ್ತು ಬೆಳೀತಿದ್ದಾರೆ. ದೇಶದ ಪ್ರಧಾನಮಂತ್ರಿಗೆ 9,500, ಇವತ್ತು ಇನ್ನೂ ಜಾಸ್ತಿ ಇರ್ಬೋದು ಅದರ ಬೆಲೆ, 10,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ವಿಮಾನ ಪ್ರಧಾನಮಂತ್ರಿಗಳ ಸೇವೆ ಇದೆ. ಅದು ಅವರು ಯಾವುದೋ ಒಂದು ಏರ್ ಇಂಡಿಯಾ 1 ಅಂತ ಯಾವುದೋ ವಿದೇಶಗಳು ಹೋದಾಗ ಬಳಸುವಂತದ್ದು. ಅಮೆರಿಕದ ಏರ್ಫೋರ್ಸ್ 1 ಅಂತ ಹೇಗೆ ಅಮೆರಿಕದ ರಾಷ್ಟ್ರಾಧ್ಯಕ್ಷ ಬಳಸ್ತಾನೋ ಅದೇ ರೀತಿ ನಮ್ಮ ದೇಶದ ಪ್ರಧಾನಿ ಬಳಸೋದಕ್ಕೆ 8,000 ಕೋಟಿ ರೂಪಾಯಿಗಳ ವಿಮಾನ ಇದೆ. 10,000 ಕೋಟಿ ರೂಪಾಯಿಗಳು ಬೆಲೆ ಮಾಡುವಂತಹ ವಿಮಾನ ಯಾವಾಗಲೂ ರೂಪಕ್ಕೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಅದು ಮೊದಲು ಪಾಪ ಬಹಳ ಫಾರಿನ್ ಮಾಡ್ತಾ ಇದ್ರು ನಮ್ಮ ಪ್ರಧಾನಮಂತ್ರಿಗಳು. ಹೀಗೆ ಎಲ್ಲಿಂದ ಬಂತು ಆ ದುಡ್ಡು? ಅಂಬಾನಿ ಕೊಟ್ಟ, ಅದಾನಿ ಕೊಟ್ಟ, ಬಿರ್ಲಾ ಕೊಟ್ಟ, ಯಾರು ಕೊಟ್ಟ? ನಾವು ನಮ್ಮ ತೆರಿಗೆಯಲ್ಲಿ. ಇಷ್ಟೆಲ್ಲ ಸರ್ಕಾರಗಳು ಸಂಪದ್ಭರಿತವಾಗಿ ಕಾಣಿಸ್ತಾ ಇದೆ. ಆದರೆ ದೇಶವಾಸಿಗಳ ಬಹುಸಂಖ್ಯಾತರ ಬಡತನ ಹೋಗಿದೆಯಾ? ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? ಬಡವರಿಗೆ, ಅಶಕ್ತರಿಗೆ, ದುರ್ಬಲ ವರ್ಗದವರಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವವರಿಗೆ ಇವತ್ತು ಸರ್ಕಾರ ನಮ್ದು ಅಂತ ಅನಿಸ್ತಾ ಇದೆಯಾ? ಯಾವುದೋ ಒಂದು ಸಂದರ್ಭದಲ್ಲಿ ಗ್ಯಾರಂಟಿ ಅದು ಇದು ಅಂತ ಹೇಳಿ ಮಾಡಿದಾಗ ಸರ್ಕಾರಕ್ಕೂ ನಮ್ಮ ಬಗ್ಗೆ ಒಂದು ಗೌರವ ಇದೆ ಅಂತ ಜನಕ್ಕೆ ಅನ್ಸುತ್ತೆ. ಚುನಾವಣೆಗಳ ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದು ಗಂಡಸರಿಗೆ ಏನ್ ಕೊಡ್ತಾರೆ? ಹೆಂಗಸರಿಗೆ ಕುಕ್ಕರ್, 2 ಬೆಳೆದವರಿಗೆ ನಿಕ್ಕರ್ ಹಂಚುವಾಗ ನಮಗೂ ಒಂದು ಓಟ್ ಇದೆ ಅಂತ ಜನಕ್ಕೆ ಅನ್ನಿಸ್ತಾ ಇದೆ. ಆದರೆ ಬಡತನ ಹೋಗಿಲ್ಲ, ನಿರುದ್ಯೋಗ ಕಡಿಮೆ ಆಗಿಲ್ಲ. ಇದಕ್ಕಿರುವಂತಹ ಇವತ್ತು ಏಕೈಕ ಕಾರಣ ಸರ್ಕಾರಗಳು ಸಂಪದ್ಭರಿತವಾಗಿವೆ. ದೇಶಾದ್ಯಂತ ಬಹುಸಂಖ್ಯಾತ ಜನ ದುಡಿತಾ ಇದ್ದಾರೆ, ಶ್ರಮ ಹಾಕಿದ್ದಾರೆ. ಅದರಿಂದಲೇ ನಮ್ಮ ದೇಶದ GDP ಹಂತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಆ ಹೆಚ್ಚುತ್ತಿರುವಂತಹ GDP ಇಂದಾಗಿ ಒಂದು ವರ್ಗ, ನವಶ್ರೀಮಂತ ವರ್ಗ ಸೃಷ್ಟಿಯಾಗಿದೆ. ಸರ್ಕಾರಗಳು ಹಿಂದೆ ಸಂಬಳ ಕೊಡೋದಕ್ಕೆ ಸಾಲದೇ ಇದ್ದಂತಹ, ದುಡ್ಡು ಸಾಲದೇ ಇದ್ದಂತಹ ಸರ್ಕಾರಗಳು, ದಿವಾಳಿ ಎದ್ದಿದ್ದಂತಹ ಸರ್ಕಾರಗಳು ಇವತ್ತು ಕೇವಲ ಕರ್ನಾಟಕ ರಾಜ್ಯಕ್ಕೆ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಟನಲ್ ಮಾಡೋದಕ್ಕೆ 50,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಹಾಕೊಳ್ತಾರೆ. ಇಷ್ಟು ಶ್ರೀಮಂತವಾಗಿವೆ ನಮ್ಮ ಸರ್ಕಾರಗಳು. ಆದರೆ ಬಡತನ ನಿವಾರಣೆ ಆಗಿಲ್ಲ, ಸಾಮಾಜಿಕ ಅಸಮಾನತೆಗಳು ತೊಲಗಿಲ್ಲ, ಜನರಿಗೆ ಅವರ ಸಂವಿಧಾನದಂತ ಹಕ್ಕುಗಳು ಸಿಗ್ತಾ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಂದು ತಮ್ಮ ಮೇಲೆ ಹಲ್ಲೆ ಆಗಿದೆ, ತಮ್ಮ ಕುಟುಂಬದವರಿಗೆ ಅನ್ಯಾಯ ಆಗಿದೆ, ವಂಚನೆ ಆಗಿದೆ ಅಂತ ಹೋದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇದ್ದಾರ, FIR ದಾಖಲಿಸ್ಕೊಳ್ತಾ ಇದ್ದಾರ. ನಿಮ್ಮದೇ ಜಮೀನಿನ, ನಿಮ್ಮ ಪೂರ್ವಿಕರಿಂದ ನಿಮಗೆ ಬಂದಿರುವಂತಹ ಅಥವಾ ನೀವು ಸ್ವಯಾರ್ಥವಾಗಿ ಸಂಪಾದನೆ ಮಾಡಿರುವಂತಹ ಜಮೀನನ್ನ, ಸೈಟ್ ಅನ್ನ, ಒಂದು ಆಸ್ತಿಯನ್ನ ರಿಜಿಸ್ಟರ್ ಮಾಡಿಕೊಂಡು ಖಾತೆ ಮಾಡಿಸೋದಕ್ಕೆ ಹೋದ್ರೆ ಲಂಚ ಇಲ್ಲದೆ ನಿಮ್ಮ ವಿಲೇಜ್ ಅಕೌಂಟೆಂಟ್ಸ್ ಅಥವಾ ನಗರಸಭೆಯವರು, ಪುರಸಭೆಯವರು ಲಂಚ ಇಲ್ಲದೆ ಮಾಡ್ಕೊಡ್ತಾ ಇದ್ದಾರ. ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಜನ ಯಾವೆಲ್ಲ ರೀತಿಯಲ್ಲಿ ಬಸವಳಿದಿದ್ದಾರೆ. ಇವತ್ತು ಹಕ್ಕುಗಳು ಸಿಗ್ತಾ ಇಲ್ಲ ಅವರಿಗೆ.
ವೆಲ್ಫೇರ್ ಸ್ಕೀಮ್ಸ್ ಅಂತೇಳಿ ಜನ ಕಲ್ಯಾಣ ಯೋಜನೆಗಳನ್ನ ಜನರಿಗಾಗಿ ಸರ್ಕಾರವು ತರ್ತಾ ಇದೆ. ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಅವರು ಹೇಳಿದ್ರು, ಸರ್ಕಾರ 1 ರೂಪಾಯಿ ಖರ್ಚು ಮಾಡಿದ್ರೆ ಬಡವರಿಗಾಗಿ ಅದು ಕೊನೆಗೆ ಬಡವರಿಗೆ ತಲುಪುವಷ್ಟೊತ್ತಿಗೆ ಅದೆಷ್ಟು ರೂಪಾಯಿ ತಲುಪಿರುತ್ತೆ? 1 ರೂಪಾಯಿಯಲ್ಲಿ 10 ಪೈಸಾ 15 ಪೈಸಾ ಮಾತ್ರ ತಲುಪಿರುತ್ತೆ. 85 ಪೈಸಾ ಅದು ಸೋರಿಕೆ ಆಗಿರುತ್ತೆ. ಸರ್ಕಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಕಳೆದು ಹೋಗಿರುತ್ತೆ. ಇವೆಲ್ಲ ಆಗ್ತಾ ಇರೋದ್ರಿಂದ ಈ ಸರ್ಕಾರಗಳು ನೂರಾರು ಜನ ಕಲ್ಯಾಣ ಯೋಜನೆಗಳನ್ನ ತಂದ್ರು ಇಲ್ಲಿ ಭ್ರಷ್ಟಾಚಾರದ ಕಾರಣದಿಂದಾಗಿ ಏಳಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ನಮ್ಮ ಅತಿದೊಡ್ಡ ಶತ್ರು. ಸಾಮಾಜಿಕ ನ್ಯಾಯದ ಪ್ರಜಾಪ್ರಭುತ್ವದ ಅತಿದೊಡ್ಡ ಶತ್ರು ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಭ್ರಷ್ಟಾಚಾರ. ಅದರಿಂದಾಗಿಯೇ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಜನಸಾಮಾನ್ಯರು ಎದ್ದು ನಿಂತು ಹೋರಾಟ ಮಾಡುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಅನಿವಾರ್ಯತೆ ಸೃಷ್ಟಿಯಾದಾಗ ಬಹಳ ಜನ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರ ಸಂದರ್ಭದಲ್ಲಿ ಹೆಸರು ತೆಗೆದುಕೊಂಡಿದ್ದಕ್ಕೋ, ಹೀರೋಗಳಾಗಿ ಗೆದ್ದಿದ್ದಕ್ಕೋ ಭ್ರಷ್ಟಾಚಾರ ವಿರೋಧಿ ಹೋರಾಟ ಅದಕ್ಕೊಂದು ಚಾರ್ಮ್ ಇದೆ, ಅದಕ್ಕೊಂದು ಅಟ್ರಾಕ್ಷನ್ ಇದೆ ಅಂತ ಭಾವಿಸಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಇವತ್ತು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರನ್ನ ಜನರು ಸಂಶಯದಿಂದ ನೋಡೋದು ಸೃಷ್ಟಿಯಾಗಿದೆ. ಯಾಕೆ ನೋಡ್ತಾ ಇದ್ದಾರೆ? ಈ ಹೋರಾಟದಲ್ಲಿರುವಂತಹ ಸವಾಲುಗಳೇನು? ಈ ವಿಚಾರವಾಗಿ ಒಂದಷ್ಟು ಯೋಚನೆ ಮಾಡಬೇಕು. ಇವತ್ತು ಆಗಲೇ ಹೇಳಿದಾಗ ಯಾರ ಸರ್ಕಾರಗಳಿವು? ಯಾರ ಸರ್ಕಾರ? ಯಾರು ಓಟಿಂದ ಆಗಿರುವಂತಹ ಸರ್ಕಾರಗಳಿವು? ಅಲ್ಲಿ ಗೆದ್ದು ಬರ್ತಿರುವಂತವ್ರು ಯಾರು? ಹಣ ಹೆಂಡ ಹಂಚಿ ಗೆದ್ದು ಬರ್ತಾ ಇರುವಂತವರು, ಅಕ್ರಮಗಳನ್ನು ಮಾಡಿರುವಂತವರು, ಭ್ರಷ್ಟಾಚಾರ ಎಸಗಿರುವವರು, ಸಮಾಜಘಾತಕ ಶಕ್ತಿಗಳು. ಅವರ ವಿರುದ್ಧವಾಗಿ ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ರು ಅಥವಾ ಅವರು ಗೋಮಾಳ ನುಂಗಿದ್ರು, ಸರ್ಕಾರಿ ಆಸ್ತಿಯನ್ನು ಕಬಳಿಸಿದ್ರು, ಖನಿಜ ಸಂಪತ್ತನ್ನ ಲೂಟಿ ಮಾಡಿದ್ರು ಅಂತ ಹೇಳಿ ದೂರು ಕೊಟ್ರೆ ಆ ದೂರಿನ ವಿಚಾರಣೆ ಮಾಡೋದಕ್ಕೆ ಯಾರು ದೂರು ಕೊಡಬೇಕು? ನಾವು ಅದೇ ರಾಜಕಾರಣಿಗಳಿಗೆ ದೂರು ಕೊಡಬೇಕು. ಯಾವ ಇನ್ಸ್ಪೆಕ್ಟರ್ ರಾತ್ರಿ ಹೊತ್ತು ಹೋಗಿ ಕಳ್ಳತನ ಮಾಡುತ್ತಾನೋ ಬೆಳಿಗ್ಗೆ ಹೋಗಿ ನಾವು ಯಾರಿಗೆ ದೂರು ಕೊಡಬೇಕು? ರಾತ್ರಿ ಕತ್ತಿದ್ದಂತ ಅದೇ ಇನ್ಸ್ಪೆಕ್ಟರ್. ರಾಜಕಾರಣಿಗಳು ಇವತ್ತು ಎಂತವರು ಅಂದ್ರೆ ಅವರು ಅಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ, ಅವರನ್ನ ನಾವು ಗೆಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ರಾಜಕಾರಣಿಗಳು ಅವರನ್ನ ಅವರು ಮಾಡಿರುವಂತಹ ತಪ್ಪುಗಳನ್ನ ನಾವು ಈ ನಮ್ಮ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳ ಮೂಲಕ ಏನು ಆರ್ಟಿ ಹಾಕಬಹುದು, ನ್ಯಾಯಾಂಗದ ಮೂಲಕ ಇರ್ಬೋದು, ಹೋರಾಟಗಳ ಮೂಲಕ ಬದುಕೋದಿಕ್ಕೆ ಆಗ್ತಾ ಇಲ್ಲ. ಯಾಕೆ? ನಮ್ಮದೇ ಯಾರು ನಮಗೆ ಮೋಸ ಮಾಡಿದರೋ ಅವರನ್ನೇ ನಾವು ವಿಚಾರಣೆ ಮಾಡುವಂತಹ ಸ್ಥಳದಲ್ಲಿ, ನ್ಯಾಯ ತೀರ್ಮಾನ ಮಾಡುವಂತಹ ಸ್ಥಳದಲ್ಲಿ, ಕಾನೂನನ್ನ ಎತ್ತಿ ಹಿಡಿಯುವಂತಹ ಸ್ಥಳದಲ್ಲಿ ಕೂರಿಸಿದ್ದೀವಿ. ಜ್ಞಾಪಿಸ್ಕೊಳ್ಳಿ, ಯಾರು ಕೂರಿಸಿದ್ದೀವಿ? ಯಾರು ಕೂರಿಸಿದ್ದೀವಿ? ನಾವೇ ಕೂರಿಸಿದ್ದೀವಿ. ಹೋರಾಟ ಮಾಡ್ತಿರೋರು ಯಾರು? ನಾವೇ. ಯಾರ ವಿರುದ್ಧ? ಅವ್ರ ವಿರುದ್ಧ. ಅವರಿಗೆ ಬಲ ಕೊಟ್ಟವರು ಯಾರು? ನಾವೇ. ಇದು ಮೂಲಭೂತವಾಗಿ ಇರುವ ನಮ್ಮ ಮುಂದೆ ಇರುವಂತಹ ಸವಾಲು. ಭ್ರಷ್ಟರಲ್ಲದಿರುವವರನ್ನ, ಪ್ರಾಮಾಣಿಕರಾದವರನ್ನ ಚುನಾವಣೆಗಳಲ್ಲಿ ನಾವು ಆಯ್ಕೆ ಮಾಡಿದ್ರೆ ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆ ಆದಂತಹ ಪ್ರಾಮಾಣಿಕ ಜನ ನಮ್ಮ ಪರವಾಗಿ ಹೋರಾಟ ಮಾಡ್ತಾರೆ, ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಾರೆ, ಬೀದಿ ಹೋರಾಟ ಸಂಘಟಿಸ್ತಾರೆ, ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಮೇಲೆ ಹೋರಾಟಗಳ ಮೂಲಕ ಒತ್ತಡ ಹಾಕಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ನಾವು ಆಯ್ಕೆ ಮಾಡಿರೋದು ಪರಮ ಭ್ರಷ್ಟರನ್ನ, ಪರಮ ನೀಚರನ್ನ, ಸಮಾಜಘಾತಕರನ್ನ. ಇನ್ನು ನಿಮ್ಗೆಲ್ಲ SR ಹಿರೇಮಠ ಗೊತ್ತಿದಾರಲ್ವಾ? ಎಲ್ಲರಿಗೂ ಗೊತ್ತಿದಾರಲ್ವಾ? ಕರ್ನಾಟಕದ ಈ ಹೊತ್ತಿನ ಅತಿ ದೊಡ್ಡ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು. ಪರಿಸರದ ಕಾರಣಕ್ಕಾಗಿ ಅನೇಕ ಹೋರಾಟಗಳನ್ನು ರೂಪಿಸಿದವರು. ಅವರು ಒಂದು 10 ವರ್ಷ ಅಮೆರಿಕದಲ್ಲಿದ್ದು ಇಲ್ಲಿ ಬಂದು ಹರಿಹರ ಪಾಲಿಫೈಬರ್ಸ್ ವಿರುದ್ಧ ಬೇರೆ ಬೇರೆ ಹೋರಾಟಗಳನ್ನು ರೂಪಿಸಿದಂತವರು 30-40 ವರ್ಷಗಳ ಹಿಂದೆ. ತದನಂತರ ಇತ್ತೀಚೆಗೆ 2008ರಿಂದ ಈಚೆಗೆ ಆ ಜನಾರ್ದನ್ ರೆಡ್ಡಿ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಅನೇಕ ಭೂ ಕಬಳಿಕೆ ವಿಚಾರವಾಗಿ, ಡಿನೋಟಿಫಿಕೇಶನ್ ವಿಚಾರವಾಗಿ, ಅಕ್ರಮ ಅದಿರು ಸಾಗಾಣಿಕೆ ವಿಚಾರವಾಗಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದಂತವರು, ನ್ಯಾಯಾಂಗ ಹೋರಾಟಗಳನ್ನ. ಆದ್ರೆ ಅವರ ಕಾರಣದಿಂದಾಗಿಯೇ ಆ ಕಳ್ಳ ತಿರುಪತಿ ತಿಮ್ಮಪ್ಪನಿಗೆ ಚಿನ್ನದ ಟೋಪಿ ಇಟ್ಟಂತ ಕಳ್ಳ ಜೈಲಿಗೆ ಹೋಗೋದಿಕ್ಕಾಗಿತ್ತು. ಯಾರು? ರೆಡ್ಡಿ, ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಹಿರೇಮಠರ ಕಾರಣದಿಂದಾಗಿ. ಆದ್ರೆ ಇವತ್ತು ಬಹಳ ಜನ ಎಲ್ಲಿ ಇತ್ತೀಚೆಗೆ ಹಿರೇಮಠ ಕಾಣಿಸ್ತಾ ಇಲ್ಲ. ಅವ್ರು ಏನಾದ್ರು ಡೀಲ್ ಆಗ್ಬಿಟ್ರ? ಇವತ್ತಿಗೂ ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಆಗಿಲ್ಲ. ಇವತ್ತಿಗೂ DK ಶಿವಕುಮಾರ್ಗೆ ಶಿಕ್ಷೆ ಆಗಿಲ್ಲ. ಇವತ್ತಿಗೂ ಯಡಿಯೂರಪ್ಪನಿಗೆ ಶಿಕ್ಷೆ ಆಗಿಲ್ಲ. ಇವತ್ತಿಗೂ SR ಹಿರೇಮಠರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ, ಭೂ ಕಬಳಿಕೆ ಮಾಡಿದ್ದಾರೆ, HD ಕುಮಾರಸ್ವಾಮಿ ಅಂತ ಹೇಳಿ. ಇವತ್ತಿಗೂ ಕುಮಾರಸ್ವಾಮಿಯ ಭೂ ಕಬಳಿಕೆಯನ್ನು ನಿಲ್ಲಿಸ್ತಾ ಇಲ್ಲ. ಯಾರು ನಿಲ್ಲಿಸಬೇಕು?
ನಾವು ಕೋರ್ಟ್ ಹೋದಾಗ ಆ ವಿಚಾರವಾಗಿ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ನ್ಯಾಯ ಕೊಡಬೇಕಾಗಿರೋದು ಯಾರು? ಯಾರು? ನ್ಯಾಯಾಂಗ, ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು. ಇವತ್ತು ಒಂದು ವಾರದ ಹಿಂದೆ ನಾನು ಶಿಕಾರಿಲಿದ್ದೆ. ಅಲ್ಲಿ ಸ್ಥಳೀಯ ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ದೆ. ಒಂದು ಸಣ್ಣ ಸುದ್ದಿ ನೋಡಿದೆ, ಅಕ್ರಮ ಸಿಲಿಂಡರ್ ದಾಸ್ತಾನು ಅಪರಾಧಿಗೆ ಶಿಕ್ಷೆ ಅಂತ. ಅದೇ ಮೊನ್ನೆ ತಾನೇ ಯುದ್ಧ ಶುರುವಾಗಿದ್ದು 2 ತಿಂಗಳಾಗಿಲ್ಲ. ಈ ಯುದ್ಧ ಶುರುವಾದ ತಕ್ಷಣಕ್ಕೆ ಎಲ್ಲಂದ್ರೆ ಅಲ್ಲಿ ಸಿಲಿಂಡರ್ ದಾಸ್ತಾನು, ಕಾಳಸಂತೆ ಅಂತೆಲ್ಲ ಬರ್ತಾ ಇತ್ತು. ಅಷ್ಟು ಬೇಗ ಕೇಸಾಗಿ, ಅಷ್ಟು ಬೇಗ ವಿಚಾರಣೆಯಾಗಿ ಅಕ್ರಮ ಸಿಲಿಂಡರ್ ದಾಸ್ತಾನು ಮಾಡಿದವರಿಗೆ ಶಿಕ್ಷೆ ಆಯ್ತಾ ಅಂತ ಆಶ್ಚರ್ಯಪಟ್ಟು ನಾನು ಒಳಗೆ ನೋಡ್ತೀನಿ. 2013ರಲ್ಲಿ ಆಗಿದ್ದಂತಹ ಕೇಸುಗಳು. ಎಷ್ಟು ವರ್ಷಗಳ ಹಿಂದೆ? 13 ವರ್ಷಗಳ ಹಿಂದೆ ಆದಂತಹ ಒಂದು ಪ್ರಕರಣ ಶಿಕ್ಷೆ ಯಾವಾಗ ಆಗಿದೆ? ಮೊನ್ನೆ ವಾರದಿಂದ ಆಗಿದೆ. ಜಯಲಲಿತಾ ಮಾಡಿದ ಅಪರಾಧಗಳಿಗೆ, ಭ್ರಷ್ಟಾಚಾರಕ್ಕೆ ಜಯಲಲಿತಾ ಸತ್ತ ಮೇಲೆ ಶಿಕ್ಷೆ ಬಂತು. ಯಾರಿಗಾದ್ರೂ ಪಾಠ ಕಲಿತಾರೆ? ಯಾರಾದ್ರೂ ಅದರಿಂದ? ನಮ್ಮ ನ್ಯಾಯಾಂಗ ಎಷ್ಟು ಅದೃಶ್ಯವಾಗಿದೆ, ಭ್ರಷ್ಟವಾಗಿದೆ ಅಂತ ಹೇಳಿದ್ರು ನಮ್ಮ ಡಾಕ್ಟರ್ ಪಿ ಭಂಡಾರಿ ಅವರು. ಜಡ್ಜು ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿ ದುಡ್ಡು ಕ್ಯಾಶ್ ಸಿಕ್ತು. ಅದು ಸಿಕ್ಕಿದ ಹೇಗೆ? ಅಲ್ಲಿನ ಬೆಂಕಿ ಬಿತ್ತು ಅಂತ ಆಸೋದಕ್ಕೆ ಹೋದಾಗ ಆ ಮನೆಯಲ್ಲಿ ರೂಮ್ ಅಲ್ಲಿ ಇದ್ದಂತ ದುಡ್ಡು ನೋಡಿ ಈ ಫೈರ್ ಫೈಟರ್ಸ್, ನಮ್ಮ ಅಗ್ನಿಶಾಮಕ ದಳದವರು ಡೆಲ್ಲಿನಲ್ಲಿ ಗಾಬರಿ ಪಟ್ಟು ಅದೆಲ್ಲ ದುಡ್ಡು ಸುಟ್ಟೋಗಿತ್ತು. ಅದನ್ನ ನೋಡಿ ಆಶ್ಚರ್ಯ ಆಯ್ತು ಅವರಿಗೆ. ಯಾರ ಮನೆಯಲ್ಲಿತ್ತು? ಜಡ್ಜ್ ಮನೆಯಲ್ಲಿ. ಜಡ್ಜ್ಗೆ ಯಾರು ದುಡ್ಡು ಕೊಡ್ತಾರೆ? ಕ್ರಿಮಿನಲ್ ದುಡ್ಡು ಕೊಡ್ತಾರೆ. ಕ್ರಿಮಿನಲ್ಗಳಿಗೆ ಶಿಕ್ಷೆ ಕೊಡಬೇಕಾಗಿರುವಂತಹ ಜಡ್ಜ್ಗಳು ಇವತ್ತು ತಮ್ಮ ನ್ಯಾಯ ತೀರ್ಮಾನವನ್ನೇ ವ್ಯಾಪಾರಕ್ಕಿಟ್ಟಾಗ SR ಹಿರೇಮಠರಾಗಲಿ ನಾವಾಗಲಿ ಮಾಡ್ತಿರುವಂತ ನ್ಯಾಯಾಂಗ ಹೋರಾಟ ಈ ದೇಶದಲ್ಲಿ ನಿಜಕ್ಕೂ ನ್ಯಾಯ ಸಿಗುತ್ತೆ ಅನ್ನೋ ಭಾವನೆ ತರುತ್ತಾ, ಇವತ್ತು ನಾನಾಗಲಿ SR ಹಿರೇಮಠರಾಗಲಿ ಅಥವಾ ನಮ್ಮ ಯಾರೇ ಆಗಲಿ ನಾವು ಕೂತಿಲ್ಲ ನ್ಯಾಯಾಧೀಶ ಸ್ಥಾನದಲ್ಲಿ. ಕೂತಿರೋರು ಯಾರು? ಒಂದು ಪದ್ಧತಿ ಮೂಲಕ, ಸಂವಿಧಾನದ ಮೂಲಕ, ಒಂದು ಪ್ರೋಸೆಸ್ ಮೂಲಕ, ಪ್ರಕ್ರಿಯೆ ಮೂಲಕ ಆಯ್ಕೆ ಆಗಿರುವಂತಹ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು. ಅವರು ಇವತ್ತು ಪ್ರಾಮಾಣಿಕವಾಗಿ ದೇಶದ ನೆಲದ ಕಾನೂನನ್ನು ಉಳಿಸೋದಿಕ್ಕೆ ಕೆಲಸ ಮಾಡ್ತಾ ಇದ್ದಾರಾ? ಬಹುತೇಕವಾಗಿ ಇಂಥ ವಿಚಾರಗಳಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗಿರುವಂತಹ ವಿಚಾರದಲ್ಲಿ ನ್ಯಾಯಮೂರ್ತಿಗಳು ಸಹ ತಲೆ ಬಗ್ಗಿಸ್ತಾರೆ. ಆಗ್ತಾ ಇದೆ. ಪೋಕ್ಸೋ ಕೇಸಲ್ಲಿ ಸುಮ್ಮನೆ ಸುಳ್ಳು ಕೇಸಾದ್ರೂ ಸರಿ, ಸುಳ್ಳು ಕೇಸು ಅಂತ ಪ್ರೈಮಾ ಫೇಸಿ ಹೇಳ್ತಾ ಇದ್ರು, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ರು. ಪೋಕ್ಸೋ ಕೇಸ್ ಆದಾಗ ಆ ಆರೋಪಿಯನ್ನ ಏನ್ ಮಾಡ್ತಾರೆ ಪೊಲೀಸರು? ಏನ್ ಮಾಡ್ತಾರೆ? ಬಂಧಿಸ್ತಾರೆ, ಎಡ್ಕೊಂಡು ಹೋಗ್ತಾರೆ, ಜೈಲಿಗೆ ಕಳಿಸ್ತಾರೆ, ನ್ಯಾಯಾಂಗ ಬಂಧನ ಕೊಡ್ತಾರೆ. ಯಡಿಯೂರಪ್ಪ ಅವ್ರ ಮೇಲೆ ಒಂದು ದೊಡ್ಡ ಪೋಕ್ಸೋ ಕೇಸ್ ಇದೆ, ಬಂಧನಕ್ಕೊಳಗಾಗಿದ್ದಾರ. ಯಾವುದೋ ಒಬ್ಬ ಸ್ವಾಮೀಜಿ, ಅವನು ಒಳ್ಳೆಯವನೋ ಕೆಟ್ಟವನು ಅದೊಂದು ವಿಚಾರ ಇಟ್ಕೊಳ್ಳೋಣ, ಅವನು ಅತ್ಯಾಚಾರ ಮಾಡ್ತಾ ಇದ್ದ. ಅವ್ರ ಹತ್ರ ಬರುವಂತ ಭಕ್ತಿಯರನ್ನ ರಾಮಲೀಲೆ ಹೇಳಿ ಕೃಷ್ಣಲೀಲೆ ಆಡ್ತಾ ಇದ್ದ ಆರೋಪಗಳಿದೆ. ಆ ಜಡ್ಜಿನ ವಿಚಾರ, ಆ ಮಠಾಧೀಶನ ವಿಚಾರವಾಗಿ ಪ್ರಕರಣ ಹೈಕೋರ್ಟ್ ಮುಂದೆ ಬಂದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನ? 16 ಜನನ? 16 ಜನ ನಮ್ಮ ದೀಪಕ್ ಸೇನ್ ಅವರು ಚೆನ್ನಾಗಿ 16 ಜನ ಹೈಕೋರ್ಟ್ ಜಡ್ಜಿಗಳು ರೆಕ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾಟ್ ಬಿಫೋರ್ ಮೀ, ಈ ಪ್ರಕರಣವನ್ನ ನಾನು ವಿಚಾರಣೆ ಮಾಡೋದಿಲ್ಲ ಅಂತ. ಇನ್ಯಾರು ಮಾಡಬೇಕು? ಈ ತರಕ್ಕೆ ನ್ಯಾಯ ವಿಚಾರಣೆಯಿಂದ ಹಿಂದೆ ಸರಿಯುವಂತಹ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಈ ದೇಶದ ನೆಲದ ಕಾನೂನನ್ನಾಗಿ, ಸಂವಿಧಾನವನ್ನಾಗಿ ಎತ್ತಿಡಿದ್ದಾರ? ಜನರಿಗೆ ಧೈರ್ಯ ತುಂಬುತ್ತಾರ? ಒಂದು ಕಡೆ ನ್ಯಾಯಾಂಗ ಭ್ರಷ್ಟಾಚಾರದ ಪ್ರಕರಣಗಳಲ್ಲಂತೂ ನ್ಯಾಯಾಂಗ ವಿಫಲವಾಗಿದೆ, ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು ಭ್ರಷ್ಟಾಚಾರ ನಾವೆಲ್ಲ ಆಟೆ ಹಾಕಿ ದಾಖಲೆ ತೆಗೆದು ಕೊಟ್ಟು ಏನು ಮಾಡೋದಕ್ಕಾಗುತ್ತೆ? ಆಗುತ್ತಾ? ಮೂರನೇದಾಗಿ, ನಾವು ಸಮಾಜದಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರನ್ನ ಇವತ್ತಿನ ಕಾಲದಲ್ಲಿ ಹುಚ್ಚರು ಅಂತಾರೆ. ಬದುಕಲಾರದ, ಬಾಳಲಾರದ ಹುಚ್ಚರು, ಅವ್ರು ಬೇಕಾಗಿರ್ಲಿಲ್ಲ. ಊರಿಗೆ ಒಂದು ದಾರಿ ಆದ್ರೆ ಇವ್ರದೇ ಒಂದು ದಾರಿ ಅಂತ ಏನೋ ಒಂದು ಹೇಳ್ತಾರೆ, ಗಾದೆ ಇದೆ ಕನ್ನಡದಲ್ಲಿ. ಆ ತರಕ್ಕೆ ಇವ್ರದೇನಪ್ಪ, ಇವ್ರ ವಿಶೇಷ, ನಾವೆಲ್ಲ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳಲ್ವಾ? ಇವ್ರೇನ್ ವಿಶೇಷ, ಇವ್ನಾಗ ಲಂಚ ಕೊಡಬಾರ್ದು, ಅವ್ನು ಕೊಟ್ಟು ದುಡ್ಡಿಲ್ಲ, ಯೋಗ್ಯತೆ ಇಲ್ಲ, ಬಡವ, ಕದೀಮ, ಅಯೋಗ್ಯ, ಹೀಗೆಲ್ಲ ಭ್ರಷ್ಟಾಚಾರ ವಿರುದ್ಧ, ಲಂಚದ ವಿರುದ್ಧ ಧ್ವನಿ ಎತ್ತುವವರನ್ನ ಇವತ್ತಿನ ಸಮಾಜ ಹೀಗಳೆಯುತ್ತೆ. ಸಮಾಜದ ಪರವಾಗಿ, ಜನರ ಪರವಾಗಿ, ನ್ಯಾಯದ ಪರವಾಗಿ ಹೋರಾಟ ಮಾಡುವಂತವರಿಗೆ ಸಮಾಜ ಇವತ್ತು ಗೌರವ ಕೊಡ್ತಾ ಇದೆಯಾ? ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜನ ತುಂಬು ಹೃದಯ ಅಂತ ಹೇಳ್ತಾರಲ್ವ, ಆ ತರಹದ
ಸ್ವಾತಂತ್ರ್ಯ ನಂತರ ನಡೆದಂತಹ ಚುನಾವಣೆಗಳಲ್ಲಿ ಒಂದು ನೋಟು ಅಂತ ಹೇಳಿ ತಮ್ಮ ಜನಪ್ರತಿನಿಧಿಯನ್ನ ತಾವೇ ಹಾಕೊಳ್ಳೋದಕ್ಕೆ ಮುಂದಾಗಿ ತಾವೇ ದೇಣಿಗೆ ಸಂಗ್ರಹ ಮಾಡಿ ಚುನಾವಣೆಗಳಲ್ಲಿ ಖರ್ಚು ಮಾಡಿ, ಅಂದ್ರೆ ಬರೀ ಪ್ರಚಾರಕ್ಕೆ ಮಾತ್ರ ಕುಕ್ಕರ್ ಲಿಕ್ಕರ್ ಹಚ್ಚೋದಕ್ಕೆಲ್ಲ ಜನರೇ ತಮ್ಮ ಸ್ವಯಂ ಮನ ಧನ ನೀಡಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು. ಇವತ್ತು ನಾವು ಅವರು ಅಭ್ಯರ್ಥಿಗಳಾಗುವವರು ಆಗುವ ನಾಯಿ ಬಿಸ್ಕತ್ಗೆ ಬಲಿಯಾಗಿ ಆ ಕಳ್ಳರನ್ನ ಕವಿಗಳನ್ನು ಆಯ್ಕೆ ಮಾಡ್ತಾ ಇದೀವಿ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂತಹ, ಜನಪರವಾದ ವಿಚಾರಗಳನ್ನು ಇಟ್ಟುವಂತಹ, ಜನಸಾಮಾನ್ಯರ ಪರವಾಗಿರುವಂತಹ, ನ್ಯಾಯ ನೀತಿ ನೈತಿಕತೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ತಿರುವಂತಹ ಜನರಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಚಿಂಪು ಚೆಂಬು. ಹಿಂದೆ ಚುನಾವಣೆಯಲ್ಲಿ ನೀವು ನೋಡಿರ್ಬೋದು, 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ನಿಮಗೆ ಚೆಂಬು ಕೊಡುತ್ತಾರೆ. ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು? ಬಿಜೆಪಿ ಅವರು. ಅದು ಕಾಂಗ್ರೆಸ್ ಬಂತು. ಬಿಜೆಪಿ ಅವರು ನಿಮಗೆ ಚಿಂಪು ಕೊಡುತ್ತಾರೆ. ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು? ಕಾಂಗ್ರೆಸ್ ಅವರು. ಇಬ್ರು ಸೇರ್ಕೊಂಡು ಏನ್ ಕೊಟ್ಟರು ಜನಕ್ಕೆ? ಚೆಂಬು ಚಿಂಪು ಕೊಟ್ಟರು. ಅದೇ ತರಕ್ಕೆ ಜನಕ್ಕೆ ಅವರು ಚೆಂಬು ಚಿಂಪು ಕೊಟ್ಟರೆ ಜನ ಪ್ರಾಮಾಣಿಕರಿಗೆ ಚೆಂಬು ಚಿಂಪು ಕೊಡ್ತಾ ಇದ್ದಾರೆ. ಇಂತಹ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ಸುಲಭ ಅಲ್ಲ, ದೊಡ್ಡ ಸವಾಲಿದೆ. ಮುಂದುವರೆದು ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಜನರು ಇನ್ನೊಂದು ಸಮಸ್ಯೆ ಇದೆ. ಇಷ್ಟು ನಾನು ಹೇಳಿದ್ದು ಒಂದು ಕಡೆ ಇನ್ನೊಂದು ವಿಚಾರ ಅದು ಬಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು, ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕು ಅಂತೇನೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಲೋಕಾಯುಕ್ತ ಇದೆ, ಲೋಕಪಾಲ್ ಇದೆ, ಸಿಬಿಐ ಇದೆ, ಇಡಿ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಂತ ಆ ಇಲಾಖೆಗಳ ಒಳಗಡೆ ವಿಂಗ್ಗಳಿವೆ. ಆದರೆ ಅವು ಯಾರ ನಿಯಂತ್ರಣದಲ್ಲಿವೆ? ಭ್ರಷ್ಟ ರಾಜಕಾರಣಿಗಳ ನಿಯಂತ್ರಣದಲ್ಲಿವೆ, ಭ್ರಷ್ಟ ಅಧಿಕಾರಿಗಳ ನಿಯಂತ್ರಣದಲ್ಲಿವೆ. ಇವತ್ತು ಲೋಕಾಯುಕ್ತಕ್ಕೆ ದೂರು ಕೊಟ್ರೆ ಜನ ಲೋಕಾಯುಕ್ತಕ್ಕೆ ನಾನು ಹೋಗಿ ಇವನೊಬ್ಬ ಭ್ರಷ್ಟ, ಇವನ ಬಗ್ಗೆ ಮೇಲೆ ದೂರು ಕೊಡ್ತೀನಿ ಅಂತ ಲೋಕಾಯುಕ್ತಕ್ಕೆ ಹೋಗಿ ಕೊಡ್ತೀನಿ ಅಂದ್ರೆ ಒಂದಷ್ಟು ಪ್ರಜ್ಞೆ ಇರುವಂತ ಜನ ಏನ್ ಹೇಳ್ತಾರೆ? ಏನಾದ್ರು ಹೇಳಿ ನೋಡೋಣ. ಅಯ್ಯೋ ಹುಚ್ಚ, ಹೋಗಿ ಗಿರಾಕಿ ದುಡ್ಡು ಕೊಡ್ತಾ ಇದೀಯ ಅವನಿಗೆ ಅಂತಾರೆ. ಯಾಕೆ? ಲೋಕಾಯುಕ್ತದಲ್ಲಿಯೇ ಭ್ರಷ್ಟಾಚಾರ. ಅವನೊಬ್ಬ ಇದ್ದ ನಮ್ಮ ದೇಶದ ಅಲ್ಲ, ನಮ್ಮ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ. ಏನೋ ಹೆಸರು? ಭಾಸ್ಕರ್ ರಾವ್. ಅವನು ಲೋಕಾಯುಕ್ತ ಆಗಿದ್ದಾಗ ಅವನ ಮಗನನ್ನೇ ತನ್ನ ಚೇಂಬರ್ ಅಲ್ಲಿ, ಪಕ್ಕದ ಚೇಂಬರ್ ಇಟ್ಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ನಿಮ್ಮ ಮೇಲೆ ರೇಟ್ ಮಾಡ್ತೀವಿ ಅಂತ ಹೇಳಿ ಸುಲಿಗೆ ಮಾಡ್ತಾ ಇದ್ದ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದ ಅಂತ 10 ಜನ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು. ಇವತ್ತು ಲೋಕಾಯುಕ್ತದಲ್ಲಿರುವಂತಹ ಅಧಿಕಾರಿಗಳೆಲ್ಲರೂ ಪ್ರಾಮಾಣಿಕರಲ್ಲ. ಯಾವನೊಬ್ಬ ಭ್ರಷ್ಟಾಚಾರದ ವಿರುದ್ಧ ಒಬ್ಬ ಅಯ್ಯಪ್ಪ ಅಂತ ಒಬ್ಬ IAS ಆಫೀಸರ್, ಶಿವಶಂಕರ್ ಅಂತ IPS ಆಫೀಸರ್, ಬೆಂಗಳೂರಿನ ಮಧುಕರ್ ಶೆಟ್ಟರ್ ನಂತರ ಆ ಸ್ಥಾನಕ್ಕೆ ಬಂದವರಿರ್ಬೇಕು ಶಿವಶಂಕರ್ ಅನ್ನೋ IPS ಆಫೀಸರ್. ಆ ಅಯ್ಯಪ್ಪ ಅನ್ನುವಂತಹ IAS ಆಫೀಸರ್ ವಿರುದ್ಧವಾಗಿ ಯಾರೋ ಹೋಗಿ ಲೋಕಾಯುಕ್ತ SP ಆಗಿದ್ದಂತ ಶಿವಶಂಕರ್ಗೆ ದೂರು ಕೊಟ್ರೆ ಅವರಿಗೂ ಕಚೇರಿಯಿಂದ ಆಚೆಗೆ ಬಂದಿಲ್ಲ. ಆವಾಗಲೇ ಆ ಕದೀಮ ಶಿವಶಂಕರ್ ಆ ಇನ್ನೊಬ್ಬ ಕಳ್ಳ ಕದೀಮ ಅಯ್ಯಪ್ಪನಿಗೆ ಫೋನ್ ಮಾಡಿ ಹೇಳ್ತಾನೆ, ನಿನ್ ಮೇಲೆ ತರ ದೂರು ಬಂದಿದೆ, ಹುಷಾರು. ಅದೇ ಬೆಂಗಳೂರು DC-ಗೆ ಜಿಲ್ಲಾಧಿಕಾರಿ IAS ಆಫೀಸರ್ DC-ಗೆ ಇವನು SP ಆದವನು ಹೇಳ್ತಾನೆ, ಲೋಕಾಯುಕ್ತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆಯಾ? CBI ED ಆಡಳಿತ ಪಕ್ಷಕ್ಕೆ ಒಪ್ಪಿಗೆ ಇಲ್ಲವರ ಮೇಲೆ ದಾಳಿ ಮಾಡೋದಕ್ಕೆ ಬಳಸುವಂತವು. ಇವತ್ತು ನಮ್ಮ ದೇಶದ CBI ED ಏನಾಗಿವೆ? ವಾಷಿಂಗ್ ಮೆಷಿನ್ಗಳು. ಆ ವಾಷಿಂಗ್ ಮೆಷಿನ್ ಹಾಕ್ತಾರೆ, ಬಿಜೆಪಿ ಸೇರಿದ್ರೆ ಸ್ವಚ್ಛವಾಗಿ ಬರ್ತಾರೆ, ಬಿಜೆಪಿ ಸೇರಿಲ್ಲ ಅಂದ್ರೆ ಜೈಲಿಗೆ ಹೋಗ್ತಾರೆ. ವಿಶೇಷವಾಗಿ ಎರಡು ಔಟ್ಲೆಟ್ ಇದೆ ಆ ವಾಷಿಂಗ್ ಮೆಷಿನ್ಗಳಲ್ಲಿ. ವಾಷಿಂಗ್ ಪೌಡರ್ ನಿರ್ಮಾ, ಬಿಜೆಪಿ ಸೇರಿದ್ರೆ ಆದ್ರೆ ನೀನು ನಿರ್ಮಲ ಶುದ್ಧ. ಇವತ್ತು ಬಿಜೆಪಿ ನರೇಂದ್ರ ಮೋದಿ ಅವರ ಕೈಗೊಂಬೆಯಾಗಿ CBI ED ಬಳಕೆ ಆಗ್ತಾ ಇದೆ. ಸಿದ್ದರಾಮಯ್ಯವರ ಕೈಗೊಂಬೆಯಾಗಿ ನಮ್ಮ ಲೋಕಾಯುಕ್ತ ಬಳಕೆ ಆಗ್ತಾ ಇದೆ. ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಈ 3 JCB ಪಕ್ಷಗಳು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವ ಸ್ವಾಯತ್ತ ಸಂಸ್ಥೆಗಳು, ಅದರಲ್ಲೂ ಲೋಕಾಯುಕ್ತ, ಲೋಕಪಾಲ್ ಎಲ್ಲವೂ ಸ್ವಾಯತ್ತ ಸಂಸ್ಥೆಗಳು. ಅಂದ್ರೆ ಅದರ ಮೇಲೆ ಒಂದು ಸಲ ನೇಮಕಾತಿ ಆದ ಮೇಲೆ ಸರ್ಕಾರದ ನಿಯಂತ್ರಣ ಆದ ಮೇಲೆ ಇರೋದಿಲ್ಲ. ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾದ್ರು. ನಮ್ಮ ಎಲೆಕ್ಷನ್ ಕಮಿಷನ್ ಸೇರಿದ ಹಾಗೆ ಇವರೆಲ್ಲ ನೆಲದ ಕಾನೂನನ್ನು ಹೆಚ್ಚಿಡಿತಾ ಇದ್ದಾರಾ? ಇಲ್ಲ, ಅವು ಕೈಗೊಂಬೆಗಳಾಗಿವೆ. ಇನ್ನು ನಾವು ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡಬಹುದು. ರವಿಕುಮಾರ್ ಕೊಟ್ಟಿದ್ದಾರೆ, ಮೂಡಕ್ಕೆ ನಾವು ಕೊಟ್ಟಿದ್ದೀವಾ? ನಿಮ್ಮ ಮುಖ್ಯಮಂತ್ರಿಗಳ ವಿರುದ್ಧವೂ ಲೋಕಾಯುಕ್ತದಲ್ಲಿ ಕೇಸ್ ಇದೆ. ನಾವಲ್ಲ, ಬೇರೆಯವರು
ಮೈಸೂರವ್ರು ಕೊಟ್ಟಿದ್ದಾರೆ. ಆದ್ರೆ ಅವ್ರು ತನಿಖೆ ಮಾಡ್ತಾರೆ ನಿಲ್ಕೊಂಡು ಇದು ಸಿದ್ದರಾಮಯ್ಯ ವಿರುದ್ಧ ಮಾಡೋದಿಲ್ಲ. ಇನ್ನೆಲ್ಲ ಹೋಗ್ಬೇಕು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂತವರು. ಈಗ ಅಂತಿಮವಾಗಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರ ಜೊತೆ ವಿಚಾರ ಹೇಳೋದಾದ್ರೆ ಬಹುತೇಕ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಹೀರೋಗಳು, ಒನ್ ಟೈಮ್ ವಂಡರ್. ಎಷ್ಟೋ ಜನ ಹೀರೋಗಳ ಸಿನಿಮಾಗಳು ನಿಮ್ಗೆ ಗೊತ್ತಿಲ್ಲ, ಬಹಳ ಜನ ಗೊತ್ತಿದೆಯೋ ಗೊತ್ತಿಲ್ಲ. ಬಹಳ ದೊಡ್ಡ ಹಿಟ್ ಆಗುತ್ತಾರೆ ಸಿನಿಮಾ. ಆ ಹೀರೋ ಮೊದಲನೇ ಎರಡನೇ ಸಿನಿಮಾ ಅದಾದ್ಮೇಲೆ ಏನು ಅಭೂತಪೂರ್ವ ಹಿಟ್ಟು, ಅದಾದ್ಮೇಲೆ ಮತ್ತೆ ಯಾವ ಸಿನಿಮಾನು ಹಿಟ್ ಆಗಲ್ಲ. ಆಗ ಒನ್ ಟೈಮ್ ವಂಡರ್. ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಅದೃಷ್ಟ ಅನ್ನೋದಿಕ್ಕೆ, ಮುಂದಿನ ಸಿನಿಮಾಗಳನ್ನು ಮಾಡೋದಿಕ್ಕೆ, ಹಿಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಪರಿಶ್ರಮ ಆಗಲಿ, ಪ್ರತಿಭೆ ಆಗಲಿ, ತಾಳ್ಮೆ ಆಗಲಿ ಆ ಹೀರೋಗಳಿಗೆ ಇರೋದಿಲ್ಲ. ಅವ್ರಾಗಲಿ ದೇವರಾಗ್ಬಿಟ್ಟಿರ್ತಾರೆ. ಹಾಗಾಗಿ ಮುಂದಿನ ಸಿನಿಮಾಗಳು ಹಿಟ್ ಆಗಲಿ ಅನೇಕ ಜನ ಹೀರೋಗಳು ಮೂಲೆ ಗುಂಪು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ತದನಂತರದಲ್ಲಿ ಅದೇ ತರಕ್ಕೆ ಅನೇಕ ಜನ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರನ್ನು ಮಾಡುವಂತ ಕೆಲಸ ಅದೇ ತರಕ್ಕೆ ಹೀರೋಗಳೇ. ನಾನು ಮಾತ್ರ ಒಳ್ಳೆಯವರು, ಯಾರು ಒಳ್ಳೆಯವರಿಲ್ಲ, ದುರಹಂಕಾರ, ಯಾರನ್ನು ನಂಬೋದಿಲ್ಲ, ಜೊತೆಗೂಡಿ ಕೆಲಸ ಮಾಡೋದಿಲ್ಲ. ನರಿ ಗೊತ್ತಲ್ವ ನಿಮಗೆ? ನರಿ ಗುಂಪಲ್ಲಿ ವಾಸ ಮಾಡುತ್ತೋ ಏಕಾಂಗಿಯಾಗಿರುತ್ತೋ? ಏನಮ್ಮ ನೀವು ಹೆಣ್ಮಕ್ಳು? ಏಕಾಂಗಿಯಾಗಿರುತ್ತೆ. ಬರೀ ಸಂತಾನೋತ್ಪತ್ತಿ ಸಮಯದಲ್ಲಿ ಮಾತ್ರ ಗಂಡು ಹೆಣ್ಣು ಸೇರ್ತವೆ. ಆಮೇಲೆ ಗಂಡಿದ್ದಾರಿ ಗಂಡಿಗೆ, ಹೆಣ್ಣಿದ್ದಾರಿ ಹೆಣ್ಣಿಗೆ. ಅದು ಗರ್ಭಿಣಿ ಆದ್ಮೇಲೆ ಮಕ್ಕಳಾದ್ಮೇಲೆ ಮಕ್ಕಳು ದಿವಸ ಪೋಷಣೆ ಮಾಡಿ ನರಿ ಮಕ್ಕಳನ್ನ ಬಿಟ್ಟು ದೊಡ್ಡ ನರಿಗಳ ಮಕ್ಕಳು ದೊಡ್ಡದಾದ್ಮೇಲೆ ಅದು ಮಾಡಿ ಅದು ಬೇರೆ ಹೋಗ್ಬಿಡುತ್ತೆ. ನರಿ ತನಗಿಂತ ದೊಡ್ಡ ಪ್ರಾಣಿಯನ್ನ ನರಿ ಕೊಲ್ಲೋದಿಲ್ಲ. ಕೊಲ್ಲುತ್ತಾ? ತೋಳ ಅದು ತನಗಿಂತ ದೊಡ್ಡ ಪ್ರಾಣಿಯನ್ನ ಕೊಲ್ಲುತ್ತೆ. ಹುಲಿ ಆನೆಯನ್ನ ಹೊಂದಿರುವಂತಹದ್ದು ಏನಾದ್ರು ಕೇಳಿದ್ದೀರಾ? ಹುಲಿ ನರಿ ಎರಡು ಒಂದೇನೆ. ನರಿ ತರಕೇನೆ ಹುಲಿ, ಅದು ಏಕಾಂಗಿಯಾಗಿ ಬದುಕುತ್ತೆ. ಆದರೆ ಯಾವುದೇ ಹುಲಿ ಆನೆಯನ್ನ ಕೊಂದಿರುವಂತಹ ಉದಾಹರಣೆಗಳಿಲ್ಲ. ತೋಳಗಳು, 10 ತೋಳಗಳು ಸೇರಿಕೊಂಡು ದೊಡ್ಡ ಪ್ರಾಣಿಯನ್ನ ಕೊಲ್ತವೆ. 10 ಸಿಂಹಗಳು ಸೇರ್ಕೊಂಡು ಆನೆಯನ್ನ ಕೊಲ್ತವೆ. ಸಿಂಹ ಸ್ವಪ್ನ ಅಂತಾರಲ್ವ. ಏನ್ ಸಿಂಹ ಸ್ವಪ್ನ ಅಂದ್ರೆ, ಆನೆಗಳಿಗೆ ಸಿಂಹಗಳು ನಮ್ಮನ್ನು ಬಂದು ನಮ್ಮ ಮೇಲೆ ದಾಳಿ ಮಾಡಿವೆ ಅಂತ ಬೀಳುವಂತಹ ದುಸ್ವಪ್ನ. ಯಾಕಂದ್ರೆ ಆನೆಗಳನ್ನ ಕೊಲ್ಲುವಂತಹ ಏಕೈಕ ಪ್ರಾಣಿ ಯಾವುದು? ಸಿಂಹ. ಸಿಂಹಗಳು ಗುಂಪಿನಲ್ಲಿ ವಾಸ ಮಾಡ್ತವೆ. ಹಿಂಡು, ಆನೆಗಳು ಸಿಂಹಗಳು ಹಿಂಡಲಿರ್ತವೆ. ಆದ್ರೆ ಹುಲಿಗಳು ನರಿಗಳು ಸಪರೇಟ್ ಆಗಿರ್ತಾರೆ. ಈ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಇಲ್ಲ ನರಿಯಾಗಿರ್ತಾರೆ ಬಹುತೇಕ ಜನ, ಇಲ್ಲ ಹುಲಿಯಾಗಿರ್ತಾರೆ. ಎಲ್ಲೋ ಅಲ್ಲಲ್ಲೇ ಅವರವರ ಏರಿಯಾದಲ್ಲಿ ಮಾತ್ರ ಬೆದರಿಸಿ ಮಾಡುವಂತಹವರು. ಒಂದು ಸಂಘಟನೆ ಇರೋದಿಲ್ಲ, 4 ಜನರನ್ನ ಸೇರಿಸಿ ಅವರೇ ಒಂದು ಸಂಸ್ಥೆ ಕಟ್ಟಿರೋದಿಲ್ಲ. ಅವರೇ ಏಕಾಂಗಿಯಾಗಿ ಹೋರಾಡ್ತಾರೆ. ಯಾವ್ದಾದ್ರು ಒಂದು ವಲಯದಿಂದ ಮನೆಗೆ ಹೋಗಿ ಸೇರ್ಕೊಳ್ತಾರೆ. ಕೋರ್ಟ್ ಅಲ್ಲಿ ಅವರ ವಿರುದ್ಧವಾಗಿ ಬಂದ ಮತ್ತೆ ಹೋರಾಟ ಮುಂದುವರಿಸೋದಿಲ್ಲ. ಮತ್ತೆ ಯಾರು ಮರ್ಡರ್ ಮಾಡಿದ್ರ ಅವರಿಗೆ 4 ಜನ ಇರೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ರು ಬಂಡಾರಿ ಅವರು. ಯಾರ ಬಗ್ಗೆ? ಬಾಳಿಗ, ವಿನಾಯಕ ಬಾಳಿಗ. ಪಾಪ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಂತ ವ್ಯಕ್ತಿ. ಆ ವ್ಯಕ್ತಿಗೆ ಅವತ್ತು ಬೆಂಬಲ ಸಿಕ್ತೋ ಇಲ್ವೋ, ಅವರು ಗುಂಪು ಮಾಡ್ಕೊಂಡ್ರೋ ಇಲ್ವೋ, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಕೊಲೆ ಮಾಡಿಬಿಟ್ರು. ಅವರ ಜೊತೆ ಒಂದು ಗುಂಪಿಲ್ಲದ ಕಾರಣಕ್ಕಾಗಿ ಇವತ್ತಿಗೂ ಆ ಕೊಲೆಗೆ ನ್ಯಾಯ ಸಿಕ್ಕಿಲ್ಲ. ಅವ್ರ ಪರವಾಗಿ ಅವರು ಮಾಡಿದಂತ ಹೋರಾಟ ಅಂತೂ ಅವತ್ತೇ ಮುಚ್ಚೋಯ್ತು. ತುಂಬಾ ದುರ್ದೈವ ವಿಚಾರ ಇದು. ಆದ್ರೆ ನಮ್ಮ ಈಗ ಉದಾಹರಣೆಗೆ ನಮ್ಮದಿರ್ಬೋದು, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು, KRS ಪಾರ್ಟಿ ಇರ್ಬೋದು, SR ಹಿರೇಮಠ ಹೋರಾಟ ಇರ್ಬೋದು, ಒಬ್ಬ ವ್ಯಕ್ತಿ ಮೇಲೆ, ಒಂದು ಘಟನೆಯ ಮೇಲೆ ನಿಂತಿಲ್ಲ. ಇವತ್ತು ನಾವು ರಾಜ್ಯಾದ್ಯಂತ ಜನರಿಗೆ ಪ್ರೇರಣೆ ಕೊಡ್ತಾ ಇದ್ದೀವಿ, ಸ್ಫೂರ್ತಿ ಕೊಡ್ತಾ ಇದ್ದೀವಿ. ನಾವು ಸಾಕಾಗೋದಿಲ್ಲ, ಇನ್ನೊಂದಷ್ಟು ಜನ ಬನ್ನಿ ಅಂತ ಹೇಳಿ ಈ ತರಹದ ತರಬೇತಿ ಶಿಬಿರಗಳನ್ನ ಕೊಡ್ತಾ ಇದ್ದೀವಿ. KRS ಪಾರ್ಟಿ ಆಗಲಿ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಗಲಿ, ರವಿ ಕೃಷ್ಣಾರೆಡ್ಡಿ ಹೋದ್ರೆ, ದೀಪಕ್ ಹೋದ್ರೆ, ಮಂಜುನಾಥ್ ಮರಾಠೆ ಹೋದ್ರೆ ಇಲ್ಲಿಗೆ ನಿಲ್ಲುತ್ತೆ ಅಂತಿಲ್ಲ. ಇದು ಹೋರಾಟ ನಿರಂತರವಾಗಿ ಅದರ ಅಗತ್ಯ ಇರುವ ತನಕ ನಡೀತಾ ಹೋಗುತ್ತೆ. ಆದರೆ ಈ ನರಿಗಳು ಅಥವಾ ಹುಲಿಗಳು ಮಾಡುವಂತಹ ಹೋರಾಟ ಅವರ ಸಾವಿನೊಂದಿಗೆ, ಅವರ ಸೋಲಿನೊಂದಿಗೆ ಸಮಾಪ್ತಿಯಾಗುತ್ತೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಾಯಕತ್ವ ತರಬೇತಿ ಶಿಬಿರಗಳನ್ನ ನಿಮ್ಮಂತವರೆಲ್ಲ ಕೂರಿಸಿಕೊಂಡು ಭ್ರಷ್ಟಾಚಾರ ವಿರೋಧದ ಹೋರಾಟದಲ್ಲಿರುವಂತಹ ಸವಾಲುಗಳೇನು, ತಾಳ್ಮೆ ಇರಬೇಕು. ಜೊತೆಗೆ ಹೋರಾಟದಲ್ಲಿ ತಾಳ್ಮೆ ಇರಬೇಕು. ನಾವು ಯಾವುದರ ವಿರುದ್ಧ ಇರ್ತಾ ಇದ್ದೀವಿ, ಯಾವ ದಿಕ್ಕಿನಲ್ಲಿ ಇರ್ತಾ ಇದ್ದೀವಿ,
ವಿರುದ್ಧ ದಿಕ್ಕು. ಪ್ರವಾಹದ ವಿರುದ್ಧ ಈಜ್ತಾ ಇದ್ದೀವಿ. ನಾವು ತಲುಪಬೇಕಾಗಿರೋದು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಈಜುವುದು ಸುಲಭವ? ಅದಕ್ಕೆ ತಾಳ್ಮೆ ಬೇಕು, ಶಕ್ತಿ ಬೇಕು, ಸಂಘಟನೆ ಬೇಕು, ತಿಳುವಳಿಕೆ ಬೇಕು. ಬಹಳ ಜನಕ್ಕೆ ಆರ್ಟಿ ಹಾಕೋದಕ್ಕೆ ಬರುತ್ತೆ, ಆರ್ಟಿ ಮಾಹಿತಿ ತೆಗೆದುಕೊಳ್ತಾರೆ. ತೆಗೆದುಕೊಂಡ ಮಾಹಿತಿಯನ್ನ ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಅದನ್ನ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತಗೊಂಡು ಹೋಗ್ಬೇಕು, ಎಲ್ಲಿ ಯಾರಿಗೆ ಕೂತ್ಕೊಳ್ಬೇಕು, ಎಲ್ಲಿ ಕೇಸು ದಾಖಲಿಸಬೇಕು ಅಂತ ವಿಚಾರ ಗೊತ್ತಿರೋದಿಲ್ಲ. ಮತ್ತು ಅದು ಗೊತ್ತಿರುವಂತ ಜನರಿಗೆ ಈ ಕಳ್ಳ ಕದೀಮ ರಾಜಕಾರಣಿಗಳು ಸೃಷ್ಟಿ ಮಾಡಿರುವಂತಹ ಇವತ್ತಿನ ಇನ್ಫಾರ್ಮೇಶನ್ ಕಮಿಷನ್ ಆಯೋಗದ ಅಧಿಕಾರಿಗಳು ಮಾಹಿತಿ ಸಿಗದೇ ಇರೋ ಹಾಗೆ ಮಾಡ್ತಾರೆ. ಯಾವೆಲ್ಲ ಅಧಿಕಾರಿಗಳು ಇವತ್ತು ನಿನ್ನೆ ತಾನೇ ಮುಖ್ಯ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಕಮಿಷನರ್ ಆಗಿ ಚೀಫ್ ಕಮಿಷನರ್ ಒಬ್ಬ IAS ನಿವೃತ್ತ IAS ಆಫೀಸರ್ನ ಸೆಲೆಕ್ಟ್ ಮಾಡಿದ್ದಾರೆ. ಇವತ್ತಿನ ಬಹುತೇಕ ನಿವೃತ್ತ IAS ಆಫೀಸರ್ಗಳು ಅಥವಾ IAS ಆಫೀಸರ್ಗಳು ಮಾಹಿತಿಯನ್ನು ಕೊಡದೆ, ಜನರಿಗೆ ಪಾರದರ್ಶಕವಾದಂತಹ ಆಡಳಿತ ಕೊಡದೆ ಕೆಲಸ ಮಾಡಿ ಬಂದಿರುವಂತಹ ಕದಿಗಳು. ಇವರ ಹತ್ರ ಹೋದ್ರೆ ಖಂಡಿತವಾಗಿ ಯಾವುದೇ IAS ಆಫೀಸರ್ ಇವತ್ತಿರುವಂತಹ ಸಂದರ್ಭದಲ್ಲಿ ಯಾರನ್ನೇ ಕೂರಿಸಿದ್ರು, ಯಾರೋ ಸತ್ಯವತಿ ಅಂತ ಅನ್ಸುತ್ತೆ. ನಿನ್ನೆ ತಾನೇ ಅವ್ರನ್ನ ಮುಖ್ಯ ಕಮಿಷನರ್ ಮಾಡಿದ್ದಾರೆ. ಇವರು ನಿಜಕ್ಕೂ ಜನಪರವಾದಂತಹ ತೀರ್ಪುಗಳನ್ನ ಕೊಡೋದಿಲ್ಲ, ಮಾಹಿತಿಯನ್ನ ಕೊಡದೇ ಇರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದಿಲ್ಲ. ಹಾಗಾಗಿ ನಮ್ಮ ಹೋರಾಟ ಬಹಳ ಕಠಿಣವಾಗಿದೆ. ನಿರಂತರತೆ ಕಾಪಾಡಿಕೊಳ್ಬೇಕು, ತಾಳ್ಮೆ ಇರಬೇಕು. ಪ್ರಪಂಚನ ನೀವೊಬ್ಬರೇ ಬದಲಾಯಿಸಲಿಕ್ಕೆ ಸಾಧ್ಯವಾಗುತ್ತಾ? ನಿಮ್ಮಿಂದ ಮಾತ್ರ ಪ್ರಪಂಚ ಉದ್ಧಾರ ಆಗುತ್ತಾ? ನಿಮ್ಮಿಂದ ಮಾತ್ರ ಪ್ರಪಂಚ ಇದೆಯಾ? ನಾವು ನಮಗಿಂತ ಮೊದಲು ಇತ್ತು, ನಾವಿದ್ದಾಗಲೂ ಇದೆ, ಹೋದ ಮೇಲೇನೂ ಇರುತ್ತೆ. ಹಾಗಾಗಿ ಎಲ್ಲಾ ಹೋರಾಟಗಳನ್ನು ನಾವೇ ಮಾಡಬೇಕು ಅನ್ನುವಂತಹ ಒಂದು ಕನಸಾಗಲಿ ಅಥವಾ ದುರಹಂಕಾರವಾಗಿ ಇಟ್ಕೊಳ್ಳದೆ ನಾವು ಹೋರಾಟಗಳನ್ನ ಕಟ್ಕೊಳ್ಬೇಕು, ನಿರಂತರತೆ ಕಾಪಾಡಿಕೊಳ್ಬೇಕು. ಇವತ್ತಿರುವಂತಹ ಅಧಿಕಾರಿ ಭ್ರಷ್ಟ ಇರಬಹುದು, ನಾಳೆ ಅವನ ಸ್ಥಾನಕ್ಕೆ ಬರುವಂತಹ ಅಧಿಕಾರಿ ನಮಗೆ ನ್ಯಾಯ ಕೊಡಿಸಬಹುದು. ಆ ತಾಳ್ಮೆ ಇಟ್ಕೊಂಡು ನಾವು ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನ ರೂಪಿಸಬೇಕು. ಮತ್ತೆ ಇವತ್ತು ತಂತ್ರಜ್ಞಾನ ಇದೆ. ಇವತ್ತು ಇಡೀ ದೇಶದಲ್ಲಿ ಯಾರು ಮಾಡದೇ ಇರುವಂತಹ ಅಭಿಯಾನಗಳನ್ನ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ತಾ ಬರ್ತಾ ಇದೆ. ಯಾವ್ಯಾವ ಸಿನಿಮಾ ಹೀರೋಗಳು ಬಂದ್ರು, ಈಗಲೂ ಬಂದಿದ್ದಾರೆ, ಎಲೆಕ್ಷನ್ ನಿಲ್ತಾ ಇದ್ದಾರೆ. ಅವರ ಕಾರ್ಯಕರ್ತರಿಗೆ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿಮ್ಮ ಪ್ರದೇಶದಲ್ಲಿ ಲಂಚ ನಿಲ್ಲಿಸಿ, ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಒಬ್ಬ ಹೀರೋ ಹೇಳಿದ್ದಾನ? ಹೇಳಿದ್ರೇನಪ್ಪ? ಕರ್ನಾಟಕದಲ್ಲೂ ಒಬ್ಬ ಸಿನಿಮಾ ನಟ ಇತ್ತೀಚೆಗೆ ಒಂದು ಪಕ್ಷ ಕಟ್ಟಿದ್ದಾರೆ. ಅವರ ಕಾರ್ಯಕರ್ತರಿಗೆ ಏನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರ? ತಮಿಳುನಾಡಲ್ಲಿ ಒಬ್ಬ ನಿಂತಿದ್ದಾನೆ, ಅವ್ರ ಕಾರ್ಯಕರ್ತರಿಗೆ ಏನಾದ್ರು ಕೊಟ್ಟಿದ್ದಾನ? ನಾನು ನಿಂತಿದ್ದೀನಿ, ನಾನು ಬರ್ತೀನಿ, ನಾನೆಲ್ಲ ಒಳ್ಳೇದು ಮಾಡ್ಬಿಡ್ತೀನಿ, ಅದಕ್ಕೆ ನೀವೇನ್ ಮಾಡ್ಬೇಕು? ನಾನು ಓಟ್ ಹಾಕ್ತೀನಿ. ಅವ್ರು ಮಾತ್ರ ಎಲ್ಲ ಮಾಡ್ಬಿಡ್ತಾನೆ, ಬೇರೆ ಯಾರು ಅವ್ರು ಬಿಟ್ಟರೆ ಯಾರು ಗೊತ್ತಿಲ್ಲ. ಅಕಸ್ಮಾತ್ ಅವ್ರು ಸತ್ಯ ಹೋದ, ಅವ್ನೇನೋ ಆಯ್ತು, ಮತ್ತೆ ಉದ್ಧಾರ ಮಾಡೋರು ಯಾರು? ಪ್ರಜಾಪ್ರಭುತ್ವದಲ್ಲಿ ಒಂದು ಸಾಮೂಹಿಕವಾಗಿ ನಾವು ಒಂದು ವಿಚಾರಧಾರೆಯನ್ನು ಕಟ್ತಾ ಹೋಗಬೇಕು. ನೈತಿಕವಾಗಿ ಅಧಃಪತನವಾಗಿರುವಂತಹ ಸಾಮಾಜಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಅಧಃಪತನವಾಗಿರುವಂತಹ ಸಂದರ್ಭದಲ್ಲಿ ನಾವು ಆ ಮೌಲ್ಯಗಳನ್ನ ಕಟ್ಟುತ್ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ, ಜನರಿಗೆ ತಿಳುವಳಿಕೆ ಕೊಡ್ತಾ ಹೋಗ್ಬೇಕು, ನಾವು ತಿಳುವಳಿಕೆ ಪಡಿತಾ ಹೋಗ್ಬೇಕು. ಆ ಕಾರಣದಿಂದಾಗಿನೇ ಇಂಥ ಅನೇಕ ಶಿಬಿರಗಳನ್ನ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮಾಡ್ಕೊಂಡು ಬರ್ತಾ ಇದೆ. ಉಡುಪಿ ಭಾಗದಲ್ಲಿ ಹಿಂದೆ ಎಲ್ಲ ಬಹಳ ದೊಡ್ಡ ದೊಡ್ಡ ಜನ, ಗಾಂಧಿ ಮೈದಾನ ಎಲ್ಲೋ ಇರಬೇಕು, ಇಲ್ಲ ಪಕ್ಕದ ಗಾಂಧಿ ಮೈದಾನ ಹಿಂದೆನಾ? ಗಾಂಧಿ ಬಂದಿದ್ದಂತಹ ನೆಲ ಇದು, ಗಾಂಧಿ ಓಡಾಡದಂತಹ ನೆಲ ಇದು. ಗಾಂಧಿಯ ಪ್ರೇರಣೆ ಸ್ಫೂರ್ತಿಯನ್ನ ಪಡೆದುಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಗೆಲುವಾಗಿದ್ದಂತಹ ಸಾವಿರಾರು ಜನರ ಕುಟುಂಬಗಳಿರುವಂತಹ ನೆಲ ಇದು. ಇಂತಹ ಇವತ್ತಿಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಕ್ಷರಸ್ಥರಿರುವಂತಹ ಜಿಲ್ಲೆ ಯಾವುದು? ಉಡುಪಿನ ದಕ್ಷಿಣ ಕನ್ನಡ. ಉಡುಪಿನ ಅನ್ಸುತ್ತೆ ಹೆಚ್ಚು ಫಲಿತಾಂಶ. SSLC ಇರ್ಬೋದು, PUC ಇರ್ಬೋದು, ಅದು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಓದ್ಕೊಂಡು ಅವರು ಕರ್ತಾರೆ ಅಂತಿರ್ಬೋದು. ಆದ್ರೂ ಹೆಚ್ಚು ಜನ ಇಲ್ಲಿ ಅಕ್ಷರಸ್ಥರಿದ್ದಾರೆ, ವಿದ್ಯಾವಂತರಿದ್ದಾರೆ. ಇಡೀ ರಾಜ್ಯಕ್ಕೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಮಾದರಿಯಾದ ಮಾರ್ಗದರ್ಶನ ನೀಡಬಹುದಾದಂತಹ ಜನ ಎಲ್ಲಾದ್ರೂ ಇದ್ರೆ ನಮ್ಮ ರಾಜ್ಯದಲ್ಲಿ, ಅದು ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ. ಆದ್ರೆ ವಾಸ್ತವ ಇದೆಯಾ? ವಾಸ್ತವ ಆಗಿದೆಯಾ? ಕೋಮು ದ್ವೇಷ, ಜಾತಿ ದ್ವೇಷ, ಹಣ, ದುರಾಸೆ ಎಲ್ಲದರಿಂದ ಇವತ್ತು ಸಮಾಜ ನರಳುತ್ತಾ ಇದೆ. ಉಡುಪಿ ಜಿಲ್ಲೆಯು ಅದರಿಂದ, ಉಡುಪಿ ಜಿಲ್ಲೆಯ ಜನರು ಅದರಿಂದ ಹೊರತಾಗಿಲ್ಲ. ಹಾಗಾಗಿ ನೀವು ಎಷ್ಟು ವಿದ್ಯಾವಂತರಾಗಿದ್ದೇನು, ಎಷ್ಟು ಪ್ರಜ್ಞಾವಂತರಾಗಿದ್ದೇನು, ಯಾವ ರೀತಿಯೆಲ್ಲ ಭಾಷಣ ಮಾಡಿದ್ರೇನು, ನಿಮ್ಮ ನಿಯತ್ತು ಮತ್ತು ನೈತಿಕತೆ ಎಲ್ಲಿದೆ? ಅದು ಇವತ್ತು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಹಾಗಾಗಿ ಇವತ್ತು ನಾವು ಉಡುಪಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇಷ್ಟೆಲ್ಲ ನೀವು ಒಂದಷ್ಟು ಜನ ಬಂದಿದ್ದೀರಾ, 100 ಜನ
ಇದನ್ನ ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಾರೆ, ವಿಚಾರಗಳನ್ನ ತಿಳ್ಕೊಳ್ತಾರೆ. ಕೇವಲ ಇವತ್ತಿನ ಸಂದರ್ಭದಲ್ಲಿ ನಾವು ಇಲ್ಲಿರೋ ಜನರಿಗೆ ಮಾತ್ರ ವಿಚಾರ ತಲುಪ್ತಾ ಇದ್ದೀವಿ, ಇಲ್ಲಿರೋ ಮಾತ್ರ ಹೇಳ್ತಾ ಇದ್ದೀವಿ ಅಂತಿಲ್ಲ. ಯಾರೆಲ್ಲ ನಮ್ಮ ವಿಡಿಯೋಗಳು ನೋಡ್ತಾರೋ ಅವರೆಲ್ಲರಿಗೂ ವಿಚಾರ ತಲುಪುತ್ತೆ. ಸಾವಿರಾರು ಜನ, ಲಕ್ಷಾಂತರ, ಕೆಲವೊಂದು ವಿಡಿಯೋಗಳನ್ನು ಲಕ್ಷ, 10 ಲಕ್ಷ, 70 ಲಕ್ಷ, 80 ಲಕ್ಷ ನಮ್ಮ ವಿಡಿಯೋಗಳನ್ನು ನೋಡಿದ್ದಾರೆ ಜನ. ಅದರಿಂದ ಪ್ರೇರಣೆ ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಡೆಯುವಂತಹ ಎಲ್ಲ ಬೇರೆ ಕಾರ್ಯಾಗಾರಗಳು ಸಹ ಅದೇ ರೀತಿಯಲ್ಲಿ ನಡೆಯುತ್ತೆ, ಲೈವ್ ಆಗುತ್ತೆ, ಬೇರೆ ಬೇರೆ ಕಡೆ ಇರೋರು ತಿಳ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ನೀವು ಬಂದಿರುವಂತವ್ರು ಸರಿಯಾಗಿ RTI ಬಗ್ಗೆ ತಿಳ್ಕೊಳ್ಳಿ. ಪ್ರಾಥಮಿಕ ಕಾನೂನು ಅರಿವು ಪ್ರತಿಯೊಬ್ಬರು SLC ಮುಗಿಸೋ ಅಷ್ಟೊತ್ತಿಗೆ ಕನಿಷ್ಠ ವ್ಯವಸ್ಥೆ ಹೇಗೆ ನಡೆಯುತ್ತೆ, ಸಂವಿಧಾನ ಏನು, ಪ್ರಜಾಪ್ರಭುತ್ವ ಏನು, ಅರ್ಥವ್ಯವಸ್ಥೆ ಏನು, ಕ್ಯಾಪಿಟಲಿಸಂ ಅಂದ್ರೆ ಏನು, ಇವತ್ತಿನ ಸಂದರ್ಭದಲ್ಲಿ ಮುಕ್ತ ಮಾರುಕಟ್ಟೆ ಸಂದರ್ಭದಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಹಣವನ್ನ ಹೇಗೆ ಗಳಿಸಬೇಕು, ಹೇಗೆ ನಾವು ಅದನ್ನ ಹೂಡಿಕೆ ಮಾಡಬೇಕು, ಕಾನೂನು ಹೇಗಿರುತ್ತೆ, ಕೇಸ್ ಹಾಕೋದು ಹೇಗೆ, ನಮಗೇನು ಅನ್ಯಾಯ ಆದಾಗ ನಾವು ಎಲ್ಲಿ ದೂರು ದಾಖಲಿಸಬೇಕು, ನ್ಯಾಯಾಲಯಗಳು ಹೇಗೆ ನಡೆಯುತ್ತೆ, ಇವೆಲ್ಲ 101 ಲಾ, 101 ಎಕನಾಮಿಕ್ಸ್ ಏನೋ 101 ಅಂತ ಅಂದ್ರೆ ಆರಂಭಿಕ ಇಂಟ್ರೊಡಕ್ಷನ್ ಅವೆಲ್ಲವೂ ಇರಬೇಕಾಗಿತ್ತು. ಇದೆಯಾ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿದೆಯಾ? ದೊಡ್ಡವರಿಗೆ ಗೊತ್ತಿಲ್ಲ, BA BSc ಓದಿರೋರು ಏನೇ ಇಲ್ಲ. ಅದರಲ್ಲೊಂದನ್ನು ಸೈನ್ಸ್ ತಗೊಂಡು 10ನೇ ಕ್ಲಾಸ್ ಆದ್ಮೇಲೆ ಸೈನ್ಸ್ ತಗೊಂಡು ಇಂಜಿನಿಯರ್ ಮೆಡಿಕಲ್ ಓದ್ತಾರಲ್ವಾ, ಅವರಿಗಿರುವಷ್ಟು ಅಜ್ಞಾನ ಬಹುಶಃ ಬೇರೆ ಯಾರಿಗೂ ಇರೋದಿಲ್ಲ. ಯಾಕಂದ್ರೆ ಅವರಿಗೆ 10ನೇ ಕ್ಲಾಸ್ ಆದ್ಮೇಲೆ ಸಮಾಜ ವಿಜ್ಞಾನ ಇಲ್ಲ, ಹಿಸ್ಟ್ರಿ ಇಲ್ಲ, ಸಿವಿಕ್ಸ್ ಇಲ್ಲ, ಎಕನಾಮಿಕ್ಸ್ ಇಲ್ಲ, ಲಾ ಇಲ್ಲ, ಸಬ್ಜೆಕ್ಟ್ಗಳಲ್ಲಿ ಇದೆಯಲ್ಲಪ್ಪ. ಅವ್ರ ಪಾಪ ಅವ್ರಿಗೆ ಕಲಿತಿದ್ದಾರೆ, ಮಿಕ್ಕಿದನ್ನೆಲ್ಲ ಬೇರೆ ಬೇರೆ ಕಡೆ ನೋಡಿ ಕಲಿಬೇಕೆ ಹೊರತು ಅವರ ಪಠ್ಯ ಪುಸ್ತಕಗಳಲ್ಲಿ ಇಲ್ಲ. ಹಾಗಾಗಿ ಒಂದು ಕಡೆ ಅಜ್ಞಾನವಂತ, ಆದರೆ ಸಿರಿವಂತ. ಹೇಳಿ, ಸಿರಿವಂತ ಅಜ್ಞಾನಿಗಳು, ದುಡ್ಡಿರುವ ಶ್ರೀಮಂತ ಅಜ್ಞಾನಿಗಳು. ಇವರು ಇದಕ್ಕೂ ದೇಶ ಕಟ್ಟೋದಿಕ್ಕಾಗುತ್ತಾ? ಹಾಗಾಗಿ ಇವತ್ತು ಅದು ವ್ಯವಸ್ಥೆ ಹೇಗೆ ಇರಲಿ, ನಾವು ಜನರಲ್ಲಿ ಪ್ರಜ್ಞೆಯನ್ನ ಮೂಡಿಸಬೇಕು, ಅವರಲ್ಲಿ ತಿಳುವಳಿಕೆ ಬರುವ ಹಾಗೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಕೊನೆಯದಾಗಿ ಚುನಾವಣೆಗಳಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳನ್ನು ನಿಲ್ಲಿಸಿದೆ ಜನರಿಗೆ ಒಳ್ಳೆಯವರು ಗೆಲ್ತಾರೆ ಅಥವಾ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು ಸಕ್ಸಸ್ ಆಗುತ್ತೆ ಅನ್ನುವಂತ ನಮಗೆ ಬರೋದಿಲ್ಲ. ಭ್ರಷ್ಟಾಚಾರಿಗಳೇ ಗೆಲ್ತಾ ಬಂದಿರುವಾಗ ಜನರಿಗೆ ಓಟ್ ಹಾಕೋರಿಗೆ ಏನನ್ಸುತ್ತೆ, ಇಲ್ಲಿ ಒಳ್ಳೆಯವರಿಗೆ ಅವಕಾಶ ಇಲ್ಲ, ಒಳ್ಳೆಯವರು ನಾವು ಬೆಂಬಲಿಸಬಾರದು, ಲೂಸರ್ಗಳು, ಒಳ್ಳೆಯವರು ಪ್ರಾಮಾಣಿಕರು ಹೋರಾಟಗಾರರು ಲೂಸರ್ಗಳು ಸಮಾಜದಲ್ಲಿ ಅವರಿಗೆ ಗೌರವ ಇಲ್ಲ, ನಾನ್ ತಾನೇ ಯಾಕೆ ಕೊಡಬೇಕು ಅಂದ್ಕೊಳ್ತಾರೆ. ಅಂತಹ ಒಂದು ದುರ್ಬಲ ಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದಿರುವಂತಹ ಅನೇಕ ಜನ ಬೇರೆ ಬೇರೆ ಸಮುದಾಯಗಳಿಂದ, ಪಕ್ಷಗಳಿಂದ, ವರ್ಗಗಳಿಂದ, ಊರುಗಳಿಂದ ಇಲ್ಲಿ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಹೋರಾಟ ಮಾಡುವಾಗ ದಯವಿಟ್ಟು ಏಕಾಂಗಿಯಾಗಿ ಹೋರಾಟಗಳನ್ನು ಮಾಡಬೇಡಿ. ಸಾಧ್ಯ ಆದರೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ನೀವು ಯಾವುದೇ ಪಕ್ಷದವರಲ್ಲಿ ಆ ವೇದಿಕೆ ಪಕ್ಷಾತೀತವಾದದ್ದು. ಅದಕ್ಕೆ 500 ರೂಪಾಯಿ ಆರಂಭಿಕ ಶುಲ್ಕ ಇರುತ್ತೆ, ಪ್ರತಿ ವರ್ಷ 200 ರೂಪಾಯಿ ಇರುತ್ತೆ. ಆ ಶುಲ್ಕದಲ್ಲಿ, ಸದಸ್ಯತ್ವ ಶುಲ್ಕದಲ್ಲಿ ಈ ಕಾರ್ಯಕ್ರಮಗಳನ್ನ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಇರುತ್ತೆ. ಒಬ್ರು ಮೈಸೂರಿಂದ, ಒಬ್ರು ಅವರು ಮೈಸೂರಿಂದಾನೆ, ಶಿವಮೊಗ್ಗವರು ಮೈಸೂರಿದ್ದಾರೆ, ಅಲ್ಲೆಲ್ಲ ಬಂದಿದ್ದಾರೆ, ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಶ್ರಮ ಹಾಕಿ ಈ ಜನ ಸದಸ್ಯರು ಕೊಡುವಂತಹ ಶುಲ್ಕದಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಸದ್ಬಳಕೆ ಮಾಡ್ಕೊಳ್ಳಿ, ಏಕಾಂಗಿ ಹೋರಾಟಗಳನ್ನ ಮಾಡಬೇಡಿ. ಅದೇ ಸಂದರ್ಭದಲ್ಲೇ ಆಗುತ್ತೆ ಅಂತೇಳಿ 10 ಜನ ಶತ್ರುಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ. ಒನ್ ಎನಿಮಿ ಅಟ್ ಎ ಟೈಮ್. ನೀವು ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡಾಗ ಅದಕ್ಕೊಂದು ಗತಿ ಕಾಣಿಸೋ ತನಕ ಅಥವಾ ಒಂದು ಹಂತಕ್ಕೆ ಬರೋ ತನಕ ಇನ್ನೊಂದು ವಿಚಾರ ಇಟ್ಕೋಬೇಡಿ. ನಾನು ಇಲ್ಲಿ 5 ಜನ ಕೂತಿದ್ದಾರೆ, ಇವ್ರ ಮೇಲೇನೂ ಕಂಪ್ಲೇಂಟ್, ಇವ್ರ ಮೇಲೇನೂ ದೂರು, ಅವ್ರ ಮೇಲೇನೂ ಹೋರಾಟ, ಇವ್ರ ಮೇಲೆ ಇನ್ನೊಂದು, ಇವ್ರ ಮೇಲೇನೂ ಒಂದು, ಊರಲ್ಲಿರೋರೆಲ್ಲ ಎತ್ತಾಕೊಂಡ್ಬಿಟ್ಟಿದ್ದೀನಿ. ನಾನು ಯಾಕೆ ಹೇಳ್ತೇನೆ, ನಾನು ಯಾರು ಎದುರಲ್ಲ, ನಾನು ಪ್ರಾಮಾಣಿಕ, ಕಳ್ಳನ ಇವರೆಲ್ಲ ಕಳ್ಳರು. ಕೊನೆಗೆ ಯಾರು ನಮ್ಮನ್ನ ಎತ್ಬಿಟ್ರು ಅಂದ್ರೆ ಏನು, ತೆಗೆದ್ಬಿಟ್ರು, ಎತ್ಬಿಟ್ರು. ಏನಪ್ಪಾ ಅಂತ ನಿಮ್ ಕಡೆ, ಉಡುಪಿ ಕಡೆ ಎತ್ತಿದ್ದಾರೆ. ಯಾರು ಎತ್ತಿದ? 1, 2, 3, 4, 5 ಜನ ನಕ್ಷತ್ರಗಳು ಯಾರು ಎತ್ತಿದ್ರು? ಆದ್ರೆ ಬರೀ ಇವ್ರ ಮೇಲೆ ಏನಪ್ಪ ಹೆಸರು? ಪ್ರಸಾದ್. ಬರೀ ಪ್ರಸಾದ್ ಮೇಲೆ ಮಿಕ್ಕಿದ 6 ಜನ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ನಾನು ಬರೀ ಪ್ರಸಾದ್ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ. ನನಗೇನಾದ್ರೂ ಈ ಕಳ್ಳರು ಮುಂದಕ್ಕೆ ಯಾರೋ ಇಲ್ಲಿರೋ 4 ಜನ ಕಳ್ಳರು ಅವರೇ ನನ್ನ ಮೇಲೆ ದಾಳಿ ಮಾಡಿದ್ರು ತಿಳ್ಕೊಳ್ಳೋಣ, ಯಾರ ಮೇಲೆ ಸಂಶಯ ಬರುತ್ತೆ? ಇನ್ನು ನಾನು ವಿಚಾರಕ್ಕೆ ಹೋಗಿಲ್ಲ, ಏನೋ ಸಣ್ಣದಾಗಿ ಏನೋ ಬಹುಶಃ ಬರಬಹುದು ಅಂತ ನಮ್ಮ ಜೀವನ ನೆನೆಸಿದೆ. ರವಿ ಕಿಟ್ಟಾಡಿ ನಮ್ಮ ಮೇಲೆ ಬರ್ತಾನೆ ಅಂತ ಇಟ್ಟ ಗುನ್ನ
ಆದ್ರೆ ಸಂಶಯ ಯಾರ ಮೇಲೆ? ಪ್ರಸಾದ್ ಮೇಲೆ. ಹಾಗಾಗಿ ಪ್ರಸಾದ್ ಅಂತೂ ನಾನು ಸುದ್ದಿಗೆ ಬರಲ್ಲ. ಅವನು ಮುಗಿಸಿದ ಮೇಲೆ ನಾನು ಬೇರೆ ತಗೊಳ್ತೀನಲ್ಲ, ಪ್ರಸಾದ್ ಅಲ್ಲಿ ಮುಗಿದೋಗಿ ಆಮೇಲೆ ಮಾಡ್ಕೊಳಕ್ಕಾಗಲ್ಲ. ಅದೇ ರೀತಿಯೇ ಮೈ ಮೇಲೆ ಎಲ್ಲ ಹೇಳ್ಕೊಳ್ಬೇಡಿ. ನಮ್ಗೆ ನಮ್ಮ ಹತ್ರ ಆಳ್ಕೆ ಇದೆ, ನಮ್ಗೆಲ್ಲ ಗೊತ್ತಿದೆ ಅಂದ್ಕೊಂಡು ಎಲ್ಲಾ ಕಡೆ ಶತ್ರುಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ. ಒಂದೊಂದು ಟೈಮ್ ಒಬ್ಬೊಬ್ಬರು ಇಟ್ಕೊಳ್ಳಿ. ನನ್ನದೇ ಅಂತ ಹೇಳ್ಬೋದಾದ್ರೆ, ನಾನು ಯಡಿಯೂರಪ್ಪ, ಸೋಮಣ್ಣ ಇವ್ರನ್ನೆಲ್ಲ ಅದ್ರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಿಸಿದಾಗ ಹಲವಾರು ಪ್ರಕರಣಗಳು ಬಂದು ನಾನು ಯಾವುದೂ ತಗೊಳ್ಳಿಲ್ಲ. ಆ ಕೇಸು ನನಗೆ ಬರೋದನ್ನ ಆವತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಲೋಭನೆ ಎಲ್ಲ ಬಂದಿತ್ತು. ನಾನು ಬದಲಿಲ್ಲ. ಸೋಮಣ್ಣ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿತ್ತು, ನಾವು ಬದಲಿಲ್ಲ. ಫೋನ್ ಮಾಡಿ ಧಮಕಿ ಹಾಕಿದ್ರು, ಆದ್ರೂ ಮುಂದುವರಿಲಿಲ್ಲ. ಯಾಕೆ ಹೇಳಿ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಮೇಲೆ ದೂರು ಬರುತ್ತೆ ಅಂತ. ಆ ತರಕ್ಕೆ ಆಗೋದನ್ನು ತಡಿತಾರೆ ಅವರು ಬೇಕಾದ್ರೆ. ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ. ಇವೆಲ್ಲ ಹೋರಾಟಗಳನ್ನ ಹುಷಾರಾಗಿ ಮಾಡಿ. ಹಾಗೆ ಹೇಳಿದಾಗ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಪಯೋಗಿಸುತ್ತಿರುವಷ್ಟು ಚೆನ್ನಾಗಿ ಆಧುನಿಕ ತಂತ್ರಜ್ಞಾನವನ್ನು, ವಿಶೇಷವಾಗಿ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ನ ಯಾವ ಪಕ್ಷ ಸಂಘಟನೆಯನ್ನು ಇಡೀ ದೇಶದಲ್ಲಿ, ರಾಜ್ಯದಲ್ಲ ಇಡೀ ದೇಶದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ. ಹಾಗಾಗಿ ನೀವು ದೂರ ದಾಖಲಿಸೋದು ಅಷ್ಟೇ, ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿ, ದಯಮಾಡಿ ಸಾಕ್ಷ್ಯ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಂಡು ಹೋರಾಟ ಮುಂದುವರಿಸಿದ್ರೆ ಮಾತ್ರ ನಿಮ್ಮ ಹೋರಾಟಕ್ಕೊಂದು ನೆಲೆ ಗತಿ ಸಿಗುತ್ತೆ. ಈಗ ಏರೋಪ್ಲೇನ್ ಹೋಗುವಾಗ ಅಲ್ಲಿ ಏರ್ ಪ್ರೆಷರ್ ಡೌನ್ ಆದಾಗ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಏರ್ ಪ್ರೆಷರ್ ಡೌನ್ ಆದಾಗ ಮೇಲಿಂದ ಆಕ್ಸಿಜನ್ ಮಾಸ್ಕ್ಗಳು ಡ್ರಾಪ್ ಆಗುತ್ತೆ, ಬೀಳ್ತವೆ. ನಮ್ಮ ಮುಂದೆ ಹೇಳ್ತಾರೆ ಅದಕ್ಕೆ ಮೊದಲು ಏನು ಆರಂಭದಲ್ಲಿ ಏರ್ ಹೋಸ್ಟೆಸ್ಗಳು ಆ ತರಕ್ಕೆ ಏನಾದ್ರು ಏರ್ ಪ್ರೆಷರ್ ಡ್ರಾಪ್ ಆಗಿ ಇಲ್ಲಿ ಆಕ್ಸಿಜನ್ ಮಾಸ್ಕ್ ಬಿದ್ದಾಗ ನಿಮ್ಮ ಪಕ್ಕದಲ್ಲಿ ಮಕ್ಕಳಿದ್ರೆ ಅಥವಾ ಮುದುಕರು ವಯಸ್ಸಾದವರು ಅದನ್ನು ಹಾಕೊಳ್ಳಾಗದವ್ರು ಇದ್ರೆ ಅವರಿಗೆ ಹಾಕೋದಿಕ್ಕೆ ಹೋಗ್ಬೇಡಿ. ಮೊದಲು ಯಾರು ಹಾಕೊಳ್ಳಿ? ಮೊದಲು ನೀವು ಹಾಕೊಳ್ಳಿ. ನೀವು ಹಾಕೊಂಡ ಮೇಲೆ ಅವ್ರಿಗೆ ಹಾಕಿ, ಅದಕ್ಕೇನೋ ಸುತ್ತೋಗಿರೋದಿಲ್ಲ. ಆದ್ರೆ ಅವ್ರಿಗೆ ಹಾಕೋ ಗಡಿಬಿಡಿ, ಅವ್ರಿಗೂ ಹಾಕೋದಿಕ್ಕಾಗದೆ ಅವರು ಹೋಗ್ತಾರೆ, ನೀವು ಹೋಗ್ಬಿಡ್ತೀರಾ. ಅದಕ್ಕೆ ಮೊದಲು ಯಾರು ಹಾಕೊಳ್ಳಿ? ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಕ್ಷಣಕ್ಕೆ ಬೇರೆಯವರಿಗೆ ಸ್ಪಂದಿಸಿ ಅಂತ. ಆ ರೀತಿ ಅದು ಪ್ರಜ್ಞೆ ಅದು ಆ ತರ ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಂಡು ಕೆಲಸ ಮಾಡಿ. ನೀವೇನ್ ಸಂಘಟನೆ ಮಾಡ್ಕೊಂಡಿದ್ದೀರಾ, ಲಂಚ ಮುಕ್ತ ಇರಬಹುದು, ಬೇರೆ ಬೇರೆ ಸಂಘಟನೆಗಳು, ಅಕಸ್ಮಾತ್ ಲಂಚ ಮುಕ್ತ ಬರೋದಕ್ಕೆ ಆಸೆ ಇಲ್ಲ, ಇಷ್ಟ ಇಲ್ಲ, ಬೇರೆ ಪಕ್ಷಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ, ನೀವೇ ಒಂದು ಸಂಘಟನೆ ಕಟ್ಟಿ. ಉಡುಪಿ ಜಿಲ್ಲೆಯ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರ ಸಂಘ ತಪ್ಪೇನಿಲ್ಲ. ಆದರೆ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅದನ್ನ ಕಟ್ತಾ ಬೆಳೆಸ್ತಾ ಹೋಗಿ ಒಂದು ಸಂಘಟನೆ ಗುಂಪು ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಹೋರಾಟ ಮಾಡಿ. ಇವು ಇಷ್ಟೆಲ್ಲ ವಿಚಾರಗಳು ಸ್ಥೂಲವಾಗಿ, ಕೆಲವೊಂದು ಸಂಕ್ಷಿಪ್ತವಾಗಿ, ಕೆಲವೊಂದು ವಿವರವಾಗಿ ನಿಮ್ಗೆ ಹೇಳಿದ್ದೀನಿ. ಒಂದು ನ್ಯಾಯಾಂಗ ಸಹಕರಿಸ್ತಾ ಇಲ್ಲ. ನಮ್ಮ ರಾಜಕಾರಣಿಗಳು ಅವರೇ ಪರಮಭ್ರಷ್ಟರು, ಅವ್ರನ್ನ ಆಯ್ಕೆ ಮಾಡ್ತಿರೋದು ನಾವೇ. ಸಂಸ್ಥೆಗಳು ಇಡಿ, ಸಿಬಿಐ, ಲೋಕಾಯುಕ್ತ ಇವು ಸ್ವಾಯತ್ತವಾಗಿಲ್ಲ, ಅವು ಭ್ರಷ್ಟರ ಕೈಗೊಂಬೆಯಾಗಿವೆ. ಜನ ನಮ್ಮ ಪರವಾಗಿಲ್ಲ. ಊರಿಗೆ ಒಂದಾರಿ ಅಂದ್ರೆ ದಾಸೈಗೆ ಒಂದಾರಿ ಅಂತ ನಮ್ಮನ್ನೇ ಅನ್ನಿಸ್ತಾರೆ, ನಮ್ಮ ಜೊತೆಗೆ ಇರೋದಿಲ್ಲ. ಅದ್ರ ಜೊತೆಗೆ ನಮ್ಮದೇ ಆದಂತಹ ನರಿ ಬುದ್ಧಿ ಅಥವಾ ಹುಲಿ ಬುದ್ಧಿ, ನರಿಗಳ ತರ ಏಕಾಂಗಿಯಾಗಿ ಅಥವಾ ಹುಲಿಗಳ ತರ ವಿರಾವೇಶದಲ್ಲಿ ಹೋಗ್ತೀವಿ. ನಮಗಿಂತ ಬಲಾಢ್ಯರ ವಿರುದ್ಧ ನಾವು ಸೆಣಸೋದಿಕ್ಕಾಗೋದಿಲ್ಲ. ಅದ್ರ ಬದಲಿಗೆ ಸಿಂಹಗಳಾಗಿ ಗುಂಪಲ್ಲಿ ಬದುಕಿ, ಹಿಟ್ಟಲ್ಲಿ ಬದುಕಿ, ಜ್ಞಾನ ತಿಳುವಳಿಕೆ ಪಡ್ಕೊಳ್ಳಿ. ಇದರ ಮೂಲಕ ಹೀಗೆ ಹೋದ್ರೆ ಮಾತ್ರ ನಾವು ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ಒಂದು ಜಯ ಪಡೆಯೋದಿಕ್ಕೆ, ಒಂದು ಪರಿಣಾಮ ಬೀರೋದಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಓದಿ, ಚೆನ್ನಾಗಿ ಓದಿ. ನಾನೇ ಬರ್ತಿರುವಂತಹ 2-3 ಪುಸ್ತಕ ಇದೆ, ತುಂಬಾ ಸಿಂಪಲ್ ಪುಸ್ತಕಗಳಿದೆ, ತುಂಬಾ ಕಡಿಮೆ ರೇಟಲ್ಲಿ ತಗೊಂಡು ಓದಿ. ಬೇರೆ ಬೇರೆ ಜ್ಞಾನವನ್ನು ಸಂಪಾದಿಸಿ. ಎಲ್ಲಿಂದ ನಾನು ಆಗಲಿ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ, ನಾನು ಪುಸ್ತಕ ಓದಿ ಅಂತಲ್ಲ, ನಿಮ್ಗೆ ಸರಳವಾಗಿದೆ ಕೆಲವೊಂದು ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ನಮ್ಮ ಪತ್ರಿಕೆಗಳನ್ನ ಓದ್ತಾ ಇಲ್ಲ, ಇವತ್ತು ನಮ್ಮ ಜನ ಪೇಪರ್ ಓದ್ತಾ ಇಲ್ಲ, ಒಳ್ಳೆ ನ್ಯೂಸ್ ಓದ್ತಾ ಇಲ್ಲ. ಯಾವುದೋ ಒಂದು ಧಾರಾವಾಹಿ ನೋಡಿಕೊಂಡು ಕಿತ್ತೋಗಿರೋ ಚಾನೆಲ್ಗಳಲ್ಲಿ ಬರುವಂತಹ ಗಂಡ ಹೆಂಡತಿ ಪ್ರಿಯತಮ ಕಿತ್ತಾಡ್ತಿರೋದನ್ನ, ಗಂಡ ಹೆಂಡತಿ ಪ್ರಿಯತಮ ಕಿತ್ತಾಡಿರೋದನ್ನ ದಿನಕ್ಕೆ ನೋಡ್ಕೊಂಡು, ಯಾವ ಬಿಗ್ ಬಾಸ್ ಅಂತ ಕಿತ್ತೋಗಿರೋ ಪ್ರೋಗ್ರಾಮ್ ಅನ್ನ ನೋಡ್ಕೊಂಡು ನಾಲೆಜ್ ಬರುತ್ತಾ? ನಿಮ್ಮ ಜೀವನಕ್ಕೆ ಉಪಯೋಗ ಆಗುತ್ತಾ? ಹಾಗಾಗಿ ನೀವು ಇತರರಿಗಿಂತ ಭಿನ್ನ. ಇಲ್ಲಿ ನೀವು ಯಾರು ಬಂದಿದ್ದೀರಾ? ಬಲವಂತಕ್ಕೆ ಬಂದಿದ್ದೀರೋ, ಸ್ವಯಂ ಪ್ರೇರಿತವಾಗಿ ಬಂದಿದ್ದೀರೋ, ಬೇರೆಯವರಿಗಿಂತ ನೀವು ಭಿನ್ನವಾಗಿರೋ ಕಾರಣಕ್ಕಾಗಿ ಬಂದಿದ್ದೀರಾ. ನೀವು ಕುರಿ ಮಂದೆಯಲ್ಲಿರುವಂತಹ ಕುರಿಗಳಲ್ಲ. ನೀವು ಕುರಿ ಮಂದೆಯಲ್ಲಿರುವಂತಹ ಕುರಿಗಳಲ್ಲ, ಸಿಂಹಗಳಾಗೋದಕ್ಕೆ ಹೋಗ್ತಿರುವಂತವರು. ಆ ಸಿಂಹಗಳಾಗಿಲ್ಲ. ಸಿಂಹಗಳಾಗಬೇಕು ಅಂದ್ರೆ ಜ್ಞಾನ, ತಿಳುವಳಿಕೆ. ನಾನು ಯಾವಾಗ ಇಂಗ್ಲಿಷ್ಗೆ 3 ಪದ ಬಳಸ್ತಾ ಇದ್ದೀನಿ. ನೀವು ಜಯಶಾಲಿಗಳಾಗಬೇಕು ಇಂಥ ವಿಚಾರದಲ್ಲಿ ಅಂದ್ರೆ ಕೂಡಿ ಕಲಿಬೇಕು, ಕೂಡಿ ಕೆಲಸ ಮಾಡೋದನ್ನ ಕಲಿತಿರ್ಬೇಕು, ಅಥವಾ ಮನಸ್ಥಿತಿ ಇರಬೇಕು. ತದನಂತರ ಕೂಡಿಸಿ 4 ಜನರನ್ನ ಕೂಡಿಸಿ ಕೆಲಸ ಮಾಡುವಂತ ನಾಯಕತ್ವ ಗುಣ
ಗುಣವನ್ನ ಬೆಳೆಸ್ಕೊಳ್ಬೇಕು. ಅದ ನಂತರ ಒಂದು ವರ್ಚಸ್ಸು ಬಂದ ಮೇಲೆ ಒಲಿಸಿ, ಬೇರೆ ಕೇವಲ ಕೈ ಸನ್ನೆ ಬಾಯಿ ಸನ್ನೆಯಲ್ಲಿ ನಿಮ್ಮ ವಿಚಾರಗಳನ್ನ ಜನ ಅನುಷ್ಠಾನಕ್ಕೆ ತರುವಂತಹ ರೀತಿಯಲ್ಲಿ ವರ್ಚಸ್ಸನ್ನ ಬೆಳೆಸ್ಕೊಳ್ಬೇಕು. ಆರಂಭ ಎಲ್ಲಿಂದ? ಕೂಡಿ ಕೆಲಸ ಮಾಡೋದ್ರಿಂದ. ಕೂಡಿ ತದನಂತರ ಕೂಡಿಸಿ ತದನಂತರ ಒಲಿಸಿ ಕೆಲಸ ಮಾಡುವ ರೀತಿಯಲ್ಲಿ ನೀವು ಬೆಳೀತಾ ಹೋಗ್ಬೇಕು. ಅಂತಹ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಇರಲಿ, ಅದರಲ್ಲಿ ನೀವೆಲ್ಲ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ಮಾತೆಗೆ ಜೈ, ಕನ್ನಡ ಭುವನೇಶ್ವರಿಗೆ ಜೈ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಗೆ ಜೈ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಜೈ ಕೆ